ಆ, ಹಾಗೆ ಬಂಧುಗಳೇ, ಇವತ್ತು 7ನೇ ಹೆಜ್ಜೆ ಬಗ್ಗೆ ನನ್ನ ಅನುಭವವನ್ನು ಹಂಚಿಕೊಳ್ಳಲು ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ. ನಿನ್ನೆ ಬೆಳಗಿನ 7ರಿಂದ 8 ಗಂಟೆ ಮೀಟಿಂಗ್ ವರೆಗೆ ನನ್ನ ಕೆಲವು ವಿಚಾರಗಳನ್ನು ನಾನು ಹಂಚಿಕೊಂಡೆ. ಇವತ್ತು ಇನ್ನೂ ಕೆಲವು ವಿಚಾರಗಳು ಬಂಧುಗಳೇ ನಾನು ಈಗ ಹಂಚಿಕೊಳ್ಳಲು ಹಂಚಿಕೊಳ್ತಾ ಇದ್ದೇನೆ. ಮೊದಲಾಗಿ ಬಂಧುಗಳ ಈ ಹೆಜ್ಜೆಯನ್ನು ಈವಾಗಲೇ ಓದಿದ್ರು ಮಂಜುನಾಥ್ ರವರು, ಪುನಃ ನಾನು ಓದ್ತೇನೆ. ನಮ್ಮಲ್ಲಿರುವ ನ್ಯೂನತೆಗಳನ್ನು ನಿವಾರಿಸಲು ಆತನಲ್ಲಿ ನಮ್ರತೆಯಿಂದ ಬೇಡಿಕೊಂಡೆವು. ಬಂಧುಗಳೇ, ಈ ಹೆಜ್ಜೆಯಲ್ಲಿ ನಾನು ದೇವರೊಡನೆ ಮಾತನಾಡುವುದು, ದೇವರೊಡನೆ ಬೇಡುವುದು, ಪ್ರಾರ್ಥಿಸುವುದು, ಕೇಳುವುದು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟು ಈ ಹೆಜ್ಜೆ ಇದೆ. ಏನು ಕೇಳುವುದೆಂದ್ರೆ, ನನಗೆ ನನ್ನಲ್ಲಿ ಏನು ಕೊರತೆಗಳಿವೆ, ನನ್ನ ವೀಕ್ ಪಾಯಿಂಟ್ಸ್ಗಳು ಯಾವುವು, ಅಂದ್ರೆ ನಕಾರಾತ್ಮಕ ವಿಚಾರಗಳು ಯಾವುವು, ಯಾವುದೆಲ್ಲ ನನ್ನ ಕುಂದುಕೊರತೆಗಳು ಅಥವಾ ನ್ಯೂನತೆಗಳು ನನ್ನ ಜೀವನವನ್ನು ಉತ್ತಮ ರೀತಿಯಲ್ಲಿ ಮಾಡಲು ನನಗೆ ಅಡ್ಡಿ ಆಗ್ತಿವೆ ಎಂಬುದನ್ನು ನಾನು ಈಗಾಗಲೇ ಪಟ್ಟಿ ಮಾಡಿದ್ದೇನೆ. 4ನೇ ಹೆಜ್ಜೆಯಿಂದ ಹಿಡಿದುಕೊಂಡು ಅದರ ಮೇಲೆ ನಾನು ಕಣ್ಣು ಹಾಯಿಸಿದಾಗ ನನ್ನಲ್ಲಿ ಯಾವುದೆಲ್ಲ ಪ್ರಾಬ್ಲಮ್ಸ್, ನನ್ನ ಈ ಜೀವನ ಈ ರೀತಿ ಒಂದು ಸರಿಯಾಗಿ ಹೋಗ್ತಾ ಇಲ್ಲ. ಇವನ್ ಶರಾಬು ಬಿಟ್ರು ಕೂಡ ಏನಿದು ಒಂದೇ ಲೆಕ್ಕ ಇಲ್ಲಲ್ಲ ಜೀವನ. ತುಂಬಾ ರೀತಿಯ ಭಾವನಾತ್ಮಕ ಏರಿಳಿತಗಳು ಜೀವನದಲ್ಲಿ ಬರ್ತಾ ಇರ್ತವೆ. ಒಂದೇ ರೀತಿ ಆಗೋದಿಲ್ಲ, ನಾನು ಎಣಿಸಿದಾಗೆ ಆಗೋದಿಲ್ಲ. ಕೆಲವೊಮ್ಮೆ ತುಂಬಾ ನಾನು ಜಿಗುಪ್ಸೆಗೆ ಒಳಪಡ್ತೇನೆ. ಇದು ಯಾವುದು ಬೇಡ, ಏನು ಬೇಡ, ಯಾವುದು ಬೇಡ, ಇಂಥದ್ದೆಲ್ಲ ವಿಚಾರಗಳು ನನ್ನ ಜೀವನದಲ್ಲಿಯೂ ಕೂಡ ಬಂದು ಹೋಗಿವೆ. ಹಾಗೆಲ್ಲ ಇರುವಾಗ ಎಲ್ಲೋ ಒಂದು ಸಮಸ್ಯೆ ಖಂಡಿತ ಇದೆ ಅಲ್ಲ, ಏನೋ ನಾನು ಸರಿಪಡಿಸಬೇಕಾದದ್ದು ಅದು ಸರಿಪಡಿಸಲೇಬೇಕು. ಇಲ್ಲದಿದ್ರೆ ಸಾಧ್ಯ ಇಲ್ಲ. ಇಲ್ಲದಿದ್ರೆ ಏನಾಗ್ತದೆ, ಒಂದಲ್ಲ ಒಂದು ದಿವಸ ನಾವು ಕುಡಿಯಲಿದ್ದೇವೆ ಎಂದು ನಮ್ಮ ಸಾಹಿತ್ಯ ಪುಸ್ತಕಗಳಲ್ಲಿ ಸುಮಾರು 4-5 ಕಡೆಗಳಲ್ಲಿ ಬರೆದಿದ್ದಾರೆ. ಒಂದು ವೇಳೆ ನಾನು ಅಥವಾ ನಾವು ಈ ಕಾರ್ಯಕ್ರಮದ ಹೆಜ್ಜೆಗಳನ್ನು ಪಾಲನೆ ಇದ್ದಲ್ಲಿ ನಾವು ಕುಡಿಯಲಿದ್ದೇವೆ, ಈ ರೀತಿಯ ಒಂದು ವಿಚಾರ ಇದೆ. ಆದ್ರಿಂದ ನನಗೆ ಖಂಡಿತವಾಗಿ ಹೆದರಿಕೆನೂ ಇದೆ. ಯಾಕೆಂದ್ರೆ ಗೊತ್ತಿಲ್ಲದೆ ಒಂದು ವೇಳೆ ನಾನು ಕುಡಿದು ಬಿಟ್ರೆ ಮತ್ತೆ ನಾನು ವಾಪಸ್ ಬರ್ತೇನಾ ಇಲ್ವಾ ಅಂತ ನನಗೆ ಏನು ಗೊತ್ತಿಲ್ಲ. ಕೆಲವು ಜನ ಪುನಃ ಕುಡಿದವರು ಕೂಡ, ಸ್ಲಿಪ್ ಆದವರು ಕೂಡ ಈ ಒಳಗಡೆ ಇದ್ದಾರೆ, ನಮ್ಮ ಬಂಧುಗಳು. ಖಂಡಿತವಾಗಿ ಅವರಿಗೆ ಅದು ಸಾಧ್ಯ ಆಗಿದೆ, ಹೌದು. ಆದ್ರೆ ನನಗೆ ಅದು ಖಂಡಿತವಾಗಿ ಸಾಧ್ಯ ಆಗ್ಲೇಬೇಕು ಎಂಬುದೇನಿಲ್ಲ ಅಲ್ಲ, ಗೊತ್ತಿಲ್ಲಲ್ಲ ನನಗೆ. ಆದ್ದರಿಂದ ಏನು ನಾನು ಇವಾಗಲೇ ಈ ಸ್ಥಿಮಿತತೆಯನ್ನು ಪಡೆದಿದ್ದೇನೆ, ಅದನ್ನು ನಾನು ತುಂಬಾ ಜಾಗ್ರತೆಯಿಂದ ಕಾಪಾಡಿಕೊಳ್ಬೇಕು. ಮತ್ತೆ ಒಂದು ಒಳ್ಳೆಯ ಜೀವನವನ್ನು ಮಾಡಲು ನಾನು ಈ ಹೆಜ್ಜೆಗಳನ್ನು ಮಾಡಬೇಕಾಗಿದೆ. ಆದ್ದರಿಂದ ಬಂಧುಗಳೇ, ಇವಾಗ ನನಗೆ ಗೊತ್ತಾಗಿದೆ ಏನು ಯಾವ ಸಮಸ್ಯೆ ಯಾವುದೆಲ್ಲ. ನನಗೆ ಈ ಒಳಗಡೆ ಬೇರೆ ಬೇರೆ ಬಂಧುಗಳಿದ್ದಾರೆ. ಬೇರೆ ಬೇರೆ ಬಂಧುಗಳಿಗೆ ಬೇರೆ ಬೇರೆ ರೀತಿನಲ್ಲಿ ಸಮಸ್ಯೆಗಳು ಕಾಡ್ತಿರ್ಬೋದು ಅಥವಾ ಕಾಡುತ್ತವೆ. ಇದು ಸರಿಯಾದವು, ಸತ್ಯ. ಅವರಿಗಿದ್ದ ಸಮಸ್ಯೆಗಳು ಆ ಪ್ರಮಾಣದಲ್ಲಿ ನನಗೆ ಇರ್ಲಿಕ್ಕಿಲ್ಲ. ಆದ್ರೆ ನನಗಿದ್ದ ಸಮಸ್ಯೆಗಳು ಕೂಡ ಅವರಿಗೆ ಆ ಪ್ರಮಾಣದಲ್ಲಿ ಇರ್ಲಿಕ್ಕಿಲ್ಲ ಅಥವಾ ಇರ್ಬೋದು. ಏನಿದ್ರು ಕೂಡ ನಾನು ಮಾತ್ರ ನನ್ನದೇ ಒಂದು ಇನ್ವೆಂಟ್ರಿ ಅಥವಾ ನನ್ನ ತಪಶೀಲು, ನನ್ನ ಹಳೆ ಜೀವನವನ್ನು ನಾನು ನೆನಪಿಸಿಕೊಂಡು ಯಾವುದೆಲ್ಲ ಘಟನೆಗಳ ಹಿಂದೆ ಯಾವುದೆಲ್ಲ ಸಮಸ್ಯೆಗಳು ಆಗಿವೆ ಎಂಬುದನ್ನು ಈಗ ಆಲ್ರೆಡಿ ನಾನು 6ನೇ ಹೆಜ್ಜೆಯಲ್ಲಿ ಏನು ಪಟ್ಟಿ ಮಾಡಿದ್ದೇನೆ, ಅದನ್ನು ಈಗ ತೆಗೆದುಹಾಕಲು ನನ್ನಿಂದ ಖಂಡಿತ ಸಾಧ್ಯ ಇಲ್ಲ ಎಂಬುದು ನಾನು 30 ವರ್ಷ ವಯಸ್ಸಿನವರೆಗೆ ನಾನು ಗೊತ್ತಾಗಿ ಹೇಗೆ ಬಂದ ನಂತರನೂ ಕೂಡ ಕೆಲವು ವರ್ಷ ನಾನು ನನ್ನಷ್ಟಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಈ ಸಿಟ್ಟಿನ ವಿಚಾರದಲ್ಲಿ ಆಗಲಿ, ಈ ಹೆದರಿಕೆ ವಿಚಾರದಲ್ಲಿ ಆಗಲಿ, ಅಥವಾ ಈ ತಾಳ್ಮೆ ಕಳ್ಕೊಳ್ಳುವ ವಿಚಾರದಲ್ಲಿ ಆಗಲಿ, ಅಥವಾ ಇಂಥ ಕೆಲವರು ಸುಳ್ಳು ಹೇಳುವ ವಿಚಾರದಲ್ಲಿ ಆಗಲಿ ನಾನು ನನ್ನಷ್ಟಕ್ಕೆ ಪ್ರಯತ್ನ ಪಟ್ಟದ್ದಿದೆ. ಆದ್ರೆ ಬಂಧುಗಳೇ, ಅದರಲ್ಲಿ ನನಗೆ ಫಲ ಸಿಗ್ಲಿಲ್ಲ. ನಾನು ಯಾವಾಗ ದೇವರ ಹತ್ರ ಕೇಳಲು ಪ್ರಯತ್ನ ಪಟ್ಟೆ ಅಥವಾ ಪ್ರಾರಂಭಿಸಿದೆ, ಆವಾಗಿನಿಂದ ಖಂಡಿತವಾಗಿ ಫಲ ಸಿಗಲು ಶುರು ಆಯಿತು. ಯಾಕೆಂದ್ರೆ ಅವನು ಮಾಡಬಲ್ಲ, ಅವನ ಸಹಾಯವನ್ನು ನಾನು ಕೋರಬೇಕು ಎಂಬ ವಿಚಾರವು ನನ್ನ ಜೀವನದಲ್ಲಿಯೇ ಅದು ರುಜು ಆಯ್ತು ಅಥವಾ ಪ್ರೂಫ್ ಆಯ್ತು. ಹಾಗೆ ಬಂಧುಗಳೇ, ಇದೊಂದು ದೇವರ ಹತ್ರ ಕೇಳಬೇಕು ಎನ್ನುವ ವಿಚಾರವೇ ಸ್ವಲ್ಪ
ಒಪ್ಪಲು ಬಿಡದ ವಿಚಾರ. ನಾನು ಸುಲಭದಲ್ಲಿ ದೇವರ ಯಾಕೆ ಇನ್ನೊಬ್ಬರ ಮೇಲೆ ಅವಲಂಬನೆ ಅಂದ್ರೆ ನನಗೆ ಆಗೋದಿಲ್ಲ. ನಾನು ಸ್ವಾವಲಂಬಿ, ನಾನು ಯಾಕೆ ದೇವರ ಹತ್ರ ಕೇಳಬೇಕು ಇತ್ಯಾದಿ ವಿಚಾರಗಳು ಮನಸ್ಸಿಗೆ ಬರ್ತವೆ. ದೇವರ ಹತ್ರ ಕೇಳೋದಕ್ಕಿಂತ ಮೊದಲೇ ನಾನೇ ಅದನ್ನು ಸರಿ ಮಾಡ್ತೇನೆ ಎಂಬ ಒಂದು ಭಾವನೆ ಬರ್ತದೆ. ಆದ್ರೆ ಖಂಡಿತವಾಗಿ ಸಾಧ್ಯವಿಲ್ಲ ಎಂಬುದು ತಿಳಿದ ನಂತರ ದೇವರ ಹತ್ರ ಕೇಳಲಿಕ್ಕೆ ಆರಂಭ ಮಾಡುವಾಗ ಈ 7ನೇ ಹೆಜ್ಜೆ ವಿಚಾರದಲ್ಲಿ ನನ್ನ ಕುಂದುಕೊರತೆಗಳು ಯಾವಿವೆ, ನನ್ನ ದೊಡ್ಡ ಕುಂದುಕೊರತೆ ಸಿಟ್ಟು. ನಾನು ಕೇಳ್ತಾ ಇದ್ದೇನೆ ದೇವರ ಹತ್ರ, ಅಥವಾ ಒಂದು ಲೈಂಗಿಕ ಆಶೆ, ಅಥವಾ ಇತರ ಬೇರೆ ಬೇರೆ ನಾನು ಏನು ಈ ಸಮಾಜದೊಳಗಡೆ ಇದ್ದುಕೊಂಡು ಮಾಡಬಾರದ ಕೆಲವೆಲ್ಲ ವಿಚಾರಗಳು ನನಗೆ ಮಾಡ್ಲಿಕ್ಕೆ ಜಾಸ್ತಿ ಹುಮ್ಮಸ್ಸು. ಅದರಲ್ಲಿ ನಾನು ತುಂಬಾ ಖುಷಿ ಪಡ್ತೇನೆ. ಅದರಲ್ಲಿ ಅದನ್ನು ನಾನು ಮಾಡಿದ್ರೆ ಒಂದು ವೇಳೆ ನಾನೊಬ್ಬ ಹೀರೋ ತರ ಎಂಬ ಒಂದು ಭಾವನೆ ನನ್ನ ಮನಸ್ಸಿಗೆ ಬಂದು ಅದು ನನಗೆ ಖುಷಿ ಕೊಡ್ತದೆ. ಅದನ್ನೆಲ್ಲ ನಾನು ಮಾಡಬಾರದು. ಆದ್ರೆ ಮಾಡದೇ ಇರಲು ನನಗೆ ಒಂದು ಶಕ್ತಿ ಬೇಕು. ಶಕ್ತಿಯ ಕೊರತೆಯೇ ನಮ್ಮ ವೀಕ್ನೆಸ್ ಅಲ್ಲ, ನನ್ನ ಪ್ರಾಬ್ಲಮ್. ನನಗೆ ಶರಾಬು ಕುಡಿಯುವಾಗ ಒಂದು ರೀತಿಯ ಶಕ್ತಿ ಶರಾಬಿನಿಂದ ಸಿಕ್ತಿತ್ತು. ಆದ್ರೆ ಇವಾಗ ನನಗೆ ನನ್ನಷ್ಟಕ್ಕೆ ಜೀವನ ಮಾಡಲು, ಒಳ್ಳೆ ರೀತಿಯಲ್ಲಿ ವರ್ತಿಸಲು ಶಕ್ತಿ ಇಲ್ಲ. ಆ ಶಕ್ತಿ ದೇವರಿಂದ ನಾನು ಕೊಳ್ಬೇಕು. ಆದ್ರೆ ಕೆಲವು ಸಲ ಬೇಡಿಕೊಂಡ್ರು ದೇವರು ಅದನ್ನು ನಾನು ಎಣಿಸಿದಷ್ಟು ಫಾಸ್ಟ್ ಆಗಿ ಬೇಗನೆ ಅದು ನನಗೆ ಕೊಡ್ತಾ ಇಲ್ಲ ಅವರು. ಅದು ನನಗೆ ಗೊತ್ತಾಗ್ತದೆ. ಆವಾಗ ಇನ್ನೂ ಬೇಸರ ಆಗ್ತದೆ, ದೇವ ಯಾಕೆ ಹೀಗೆ ಮಾಡ್ತಿ? ನಾನು ಎಷ್ಟು ಪ್ರಾಮಾಣಿಕವಾಗಿ ಇಚ್ಛೆ ಪಟ್ಟರು ಕೂಡ ಪುನಃ ನಾನು ಸಿಟ್ಟಿಗೆ ಒಳಪಡ್ತೇನೆ, ಪುನಃ ಬೈತೇನೆ, ಪುನಃ ರೇಗಾಡ್ತೇನೆ, ಮತ್ತೆ ನಾನು ಪಶ್ಚಾತ್ತಾಪ ಪಡ್ತೇನೆ. ಇಂಥದ್ದೆಲ್ಲ ಘಟನೆಗಳು ನಡೀತಾ ಇರುವಾಗ ನನಗೆ ಒಂದು ವಿಚಾರ ಗೊತ್ತಾಯ್ತು, ಏನಂದ್ರೆ ಇದು ನಿರಂತರ ಪ್ರಕ್ರಿಯೆ. ಒಂದು ದಿವಸದ ಪ್ರಕಾರ ನಾನು ಪ್ರತಿ ದಿವಸ ನಾನು ದೇವರ ಹತ್ರ ನನ್ನ ಕೊರತೆ ನ್ಯೂನ್ಯತೆಗಳನ್ನು ಕೇಳ್ತಾ ಇರುವುದು ಒಂದು ನಿರಂತರ ಪ್ರಕ್ರಿಯೆ. ಉಸಿರಿರುವವರೆಗೆ ನನಗೆ ಮದ್ಯಪಾನ ಕಾಯಿಲೆ ಇದೆ, ಮತ್ತೆ ನಾನು ಉಸಿರಿರುವವರೆಗೆ ಇದರಲ್ಲಿ ಪ್ರೋಗ್ರೆಸ್ ಅಥವಾ ಬೆಳವಣಿಗೆಯನ್ನು ಸಾಧಿಸ್ತಾ ಹೋಗಬೇಕಾದ್ರೆ ನಾನು 7ನೇ ಹೆಜ್ಜೆ ಆಗಲಿ ಇತರ ಹೆಜ್ಜೆಗಳನ್ನಾಗ್ಲಿ ಮಾಡ್ತಾ ಇರ್ಬೇಕು ಎಂಬ ಒಂದು ಗೊತ್ತಾಯ್ತು. ಇದೊಂದು ಜರ್ನಿ ಆಫ್ ರಿಕವರಿ, ಇದೊಂದು ಪ್ರಯಾಣ. ಹೋಗ್ತಾ ಇರ್ತೇವೆ. ನಿನ್ನೆ ಚೆನ್ನಾಗಿ ಕಳೆದು ಹೋಯ್ತು, ಆದ್ರೆ ಇವತ್ತು ಬೆಳಿಗ್ಗೆ ಹೇಳುವಾಗ ಏನೋ ಒಂದು ಸಮಸ್ಯೆ ಆಯ್ತು. ಹೀಗೆಲ್ಲ ಆಗ್ತಿತ್ತು ನನಗೆ ಜೀವನದಲ್ಲಿ, ಆಗ್ತದೆ. ಆದ್ರೆ ಇವತ್ತು ಹೊಸ ಜೀವನ, ಹೊಸ ದಿನ, ಹೊಸ ಆರಂಭ. ಇವತ್ತು ಪುನಃ ನಾನು ದೇವರ ಹತ್ರ ಕೇಳುದು, ನೋಡು ಇವತ್ತು ನನಗೆ ಬೆಳಿಗ್ಗೆನೆ ಇವಾಗ ಆಲ್ರೆಡಿ ಒಂದು ಸಮಸ್ಯೆ ಹೊರಗೆ ಬಂತು. ನನ್ನ ವ್ಯಕ್ತಿತ್ವ ದೋಷ ಅಥವಾ ನನ್ನ ಏನು ನ್ಯೂನ್ಯತೆ ಇದೆ ಅದು ಕಾರ್ಯರೂಪಕ್ಕೆ ಬಂತು, ಅದರಿಂದ ಸಮಸ್ಯೆ ಆಯ್ತು. ದೇವ ಇನ್ನು ಮುಂದಕ್ಕೆ ಇವಾಗ ಒಂದು ದಿವಸ ಏನು ಬಾಕಿ ಇದೆ, ಮೀಟ್ ಮಾಡಿ ಬಂದ ಏನು ಬಾಕಿ ಇದೆ ಆ ದಿವಸದಲ್ಲಿ ನಾನು ಚೆನ್ನಾಗಿ ಜೀವನ ಮಾಡಲು ನಿನ್ನ ಇಚ್ಛೆಯಂತೆ, ದೇವರ ಇಚ್ಛೆ ಹೇಗಿದೆ ಆ ಇಚ್ಛೆಯಂತೆ ನಾನು ಜೀವನ ಮಾಡಲು ನನಗೆ ನೀನು ಕೃಪೆ ಕೊಡು ಅಂತ ನಾನು ಪ್ರಾರ್ಥನೆ ಮಾಡ್ಬೇಕಾಗ್ತದೆ. ಪುನಃ ದೇವರ ಹತ್ರ ಬೇಡ್ಬೇಕಾಗ್ತದೆ. ಇವಾಗ ನಾನು ನನ್ನ ನ್ಯೂನತೆಗಳನ್ನು ದೇವರು ತೆಗೆಯಲು ಬೇಡುವಾಗ ಹೆಚ್ಚಿನ ಸಲ ನನಗೆ ಗೊತ್ತಿದಲ್ಲ ಏನು ನನ್ನ ಸಿಟ್ಟು, ತಾಳ್ಮೆ ಕಳೆದುಕೊಳ್ಳುವುದು, ಮತ್ತೆ ವಿವಿಧ ರೀತಿಯ ಆಶೆಗಳು, ಮತ್ತೆ ಅತೃಪ್ತ ಭಾವನೆ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಏನು ಇದ್ರೂ ಒಂದು ಇನ್ನೂ ಬೇಕು, ಅಪ್ರಾಮಾಣಿಕತೆ, ಸುಳ್ಳು ಹೇಳೋದು, ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಸುಳ್ಳು ಹೇಳೋದು. ದೊಡ್ಡ ದೊಡ್ಡ ವಿಚಾರಗಳಲ್ಲಿ ಅಂತೂ ಆಗ್ತದೆ, ಆದ್ರೆ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಸುಳ್ಳು ಹೇಳಿ ನನಗೇನೆ ಮತ್ತೆ ಶೇಮ್ ಆಗುದು, ನಾಚಿಕೆ. ಬೇರೆಯವರು ಎಣಿಸ್ತಾರೆ ಪ್ರಕಾಶ್ ಇಷ್ಟಿಷ್ಟು ಚಿಕ್ಕ ಚಿಕ್ಕ ವಿಚಾರಗಳಲ್ಲಿಯೂ ಒಂದು ಅಪ್ರಾಮಾಣಿಕನಾಗಿರ್ತಾನ ಅಂತ ನನಗೇನೆ ನಾಚಿಕೆ ಆಗುವ ಅನೇಕ ವಿಚಾರಗಳು. ಆಲಸ್ಯ, ಇದೊಂದು ನನ್ನ ನ್ಯೂನತೆ, ನನ್ನ ಪಟ್ಟಿಯಲ್ಲಿ ಇದು ಇದೆ. ನಾನು ಕೆಲಸ ಮಾಡಿದ್ರೆ ಕಂಟಿನ್ಯೂ ಆಗಿ ಮಾಡ್ತೇನೆ, ಇಲ್ದಿದ್ರೆ ಮಾಡುವುದಿಲ್ಲ. ಇತ್ಯಾದಿಗಳು ನನ್ನ ಕುಂದುಕೊರತೆಗಳು, ನನ್ನ ನ್ಯೂನ್ಯತೆಗಳು, ಶಾರ್ಟ್ ಕಮಿಂಗ್ಸ್ ಅಂತ ಹೇಳ್ತೇವೆ. ಅವುಗಳನ್ನು ದೇವರು ಖಂಡಿತ ತೆಗೀತಾರೆ. ಈಗ ಕುಡಿತದ ಸಮಸ್ಯೆಯನ್ನು ಅವರು ತೆಗೆದ ನಂತರ ಇದನ್ನೆಲ್ಲ ಯಾಕೆ ತೆಗೆಯಲಾರರು? ಖಂಡಿತ ತೆಗೀತಾರೆ ಎಂಬ ಒಂದು ಮಾತು 6ನೇ ಹೆಜ್ಜೆಯಲ್ಲಿ ಬರ್ತದೆ. ಹಾಗೆ ಬಂಧುಗಳೇ, ಒಂದು
ಈಗ ಇದು ಯಾಕೆ ಅಂದ್ರೆ ಒಂದು ಜೀವನವನ್ನು ನಡೆಸುವಾಗ ಸರಿಯಾದ ಜೀವನವನ್ನು ಮಾಡಲು ಆಗದೇ ಇದ್ದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಲು ಇರುವ ಒಂದೇ ಉಪಾಯ ಏನೆಂದ್ರೆ ದೇವರ ಸಹಕಾರವನ್ನು ಕೇಳುವಂತ ವಿಚಾರವನ್ನು. ಒಂದು ನಾನು ಅದನ್ನು ಮಾಡದೆ ಅದರಲ್ಲಿಯೂ ಕೂಡ ನಾನು ಆಲಸ್ಯ ಉದಾಸೀನ ಮಾಡಿ ಹಿಂದೆ ಇಟ್ಟು ಹಾಕಿದ್ರೆ ನನಗೇನೆ ಲಾಸ್ ಅಲ್ಲ. ನಾನು ಡೈಲಿ ಲೈಫಲ್ಲಿ ಒಂದು ಸಂತೋಷದಿಂದ ಇರಲು ನನಗೆ ಆಗುದಿಲ್ಲ, ತೃಪ್ತಿಯಿಂದ ಇರಲು ನನಗೆ ಆಗುದಿಲ್ಲ. ಬರೇ ನಾನು ಏನ್ ಮಾಡ್ಬೇಕಂದ್ರೆ ವಿನಮ್ರನಾಗಿ ಇರ್ಬೇಕು ಇಲ್ಲಿ ಅಷ್ಟೇ. ದೇವರು ಏನು ಮಾರ್ಗದರ್ಶನ ಕೊಡ್ತಾರೆ ಅದನ್ನು ಮಾಡಲು ನಾನು ವಿನಮ್ರನಾಗಿ ಇರುವ ಒಂದು ವಿಚಾರದ ತ್ಯಾಗದಿಂದ, ಒಂದು ವಿಚಾರದಿಂದಾಗಿ ಇಡೀ ದಿವಸ ನಂದು ಚೆನ್ನಾಗಿ ಹೋಗ್ತದೆ, ಇಡೀ ಜೀವನ ನನ್ನ ಚೆನ್ನಾಗಿ ಹೋಗ್ತದೆ. ಆದ್ರೆ ನಾನು ಅದನ್ನು ಯಾಕೆ ಮಾಡಬಾರ್ದು? ಹಾಗೆ ಬಂಧುಗಳೇ, ಇವುಗಳು ಸರಿಯಾಗಿ ಗಮನಿಸಿದಾಗ ನನ್ನ ಸಿಟ್ಟು ಅಥವಾ ತಾಳ್ಮೆ ಕಳೆದುಕೊಳ್ಳುವುದು, ಆಲಸ್ಯ, ಇವುಗಳೆಲ್ಲ ನನ್ನನ್ನು ಒಂದು ರೀತಿಯ ಬಂಧನದಲ್ಲಿ ಇರಿಸಿದ ವಿಚಾರಗಳು ಎಂಬುದು ನನಗೆ ಸ್ಪಷ್ಟವಾಗಿದೆ. 3ನೇ ಹೆಜ್ಜೆಯಲ್ಲಿ ಏನು ನಾವು ಬೇಡ್ತೇವಲ್ಲ ಪ್ರಾರ್ಥನೆ ದೇವರ ಹತ್ರ, ನನ್ನನ್ನು ನನ್ನದೆಂಬ ಬಂಧನದಿಂದ ಬಿಡುಗಡೆಗೊಳಿಸು ಅಂತ, ನನ್ನನ್ನೇ ಕಟ್ಟಿ ಹಾಕಿದಂತ ವಿಚಾರಗಳು. ಇವಾಗ ಅದರಿಂದ ಬಿಡುಗಡೆಯಾಗಲು ನಾನು 3ನೇ ಹೆಜ್ಜೆಯಲ್ಲಿ ಏನು ನಿರ್ಧಾರ ಮಾಡಿರ್ತೇನೆ ದೇವರು ನನ್ನಿಂದ ಬಿಡಿಸಲು ಅಂತ. ಅದು ಈ ಕಾರ್ಯರೂಪದಲ್ಲಿ ಮಾಡುವಂತ ಕೆಲಸ 7ನೇ ಹೆಜ್ಜೆಯಲ್ಲಿ ಈಗ ಬರ್ತದೆ. ಯಾಕೆಂದ್ರೆ ಭಗವಂತನಿಗೆ ಅದು ಸಾಧ್ಯವಿದೆ, ಅವನು ಮಾಡ್ತಾನೆ. ಆದ್ರೆ ಅವನನ್ನು ಕೇಳುವಾಗ ನಾನು ಒಂದು ವಿನಮ್ರತೆಯಿಂದ ಕೇಳುವ ಒಂದು ಪರಿಪಾಠವನ್ನು ಮಾಡುತ್ತಾ ಇರುವಾಗ ಅದು ಒಂದೊಂದಾಗಿ ನನ್ನಿಂದ ದೂರವಾಗುವುದು, ನಾನು ಬಂಧನ ಮುಕ್ತಿ ಪಡೆಯುವುದು ನನಗೆ ನನ್ನ ಅರಿವಿಗೆ ಬಂದಿದೆ. ಮುಖ್ಯವಾಗಿ ಕೆಲವು ವಿಚಾರಗಳು ಏನೆಂದ್ರೆ ಸಿಟ್ಟಿನ ವಿಚಾರದಲ್ಲಿ. ಈಗ ಒಂದು ಉದಾಹರಣೆ, ಮೊದಲು ಏನಾಗ್ತಿತ್ತು, ನನಗೆ ಯಾರಾದ್ರೂ ಕರೆಕ್ಷನ್ ಕೊಡ್ತಾರೆ, ನನ್ನ ಹೆಂಡತಿನೇ ಕೊಡ್ತಾರೆ, ಕೆಲವು ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಡ ಕರೆಕ್ಷನ್ ಕೊಡುವಾಗ ನಾನು ಅಲ್ಲಿ ನನಗೆ ಶೇಮ್ ಆಗ್ತದಲ್ಲ, ಪುನಃ ನಾನು ಸಿಟ್ಟಿಗೆ ಒಳಪಡ್ತೇನೆ. ನಾನು ಅದು ಹಾಗೆಲ್ಲ ಹೀಗೆ ಅಂತ ಪುನಃ ಸ್ಪಷ್ಟೀಕರಣ ಕೊಟ್ಟು ಅವಳು ಹೇಳಿದ ಮಾತನ್ನು ಹೇಗಾದ್ರೂ ನಾನು ಅದನ್ನು ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೆ. ಅದಲ್ಲ, ಹಾಗೆ ಅಲ್ಲ ಅಂತ. ಅಂದ್ರೆ ಅಲ್ಲಿ ನನಗೆ ವಿನಮ್ರತೆ ಎಲ್ಲಿ ಹೋಯ್ತು ಎಂಬ ಒಂದು ಕ್ವೆಶ್ಚನ್ ಆವಾಗ ಗೊತ್ತೇ ಇರಲಿಲ್ಲ. ಆದ್ರೆ ಮತ್ತೆ ಮತ್ತೆ ಗೊತ್ತಾಯ್ತು, ನಾನು ದೇವರ ಹತ್ರ ನಮ್ರತೆಯನ್ನು ಬೇಡಿದ್ದೇನೆ. ನಾನು ನನ್ನ ಹೆಂಡತಿ ಆಗಿರಲಿ ಅಥವಾ ನನಗಿಂತ ಕಿರಿಯ ಪ್ರಾಯದವರಾಗ್ಲಿ ನನಗೆ ಯಾವುದಾದ್ರೂ ಒಂದು ಕರೆಕ್ಷನ್ ಕೊಟ್ಟಾಗ ನಾನು ಅದನ್ನು ವಿನಮ್ರತೆಯಿಂದ ಸ್ವೀಕರಿಸುವುದು ನನಗೆ ಅದು ಹೆಲ್ಪ್ ಆಗುವ ವಿಚಾರ ಎಂಬುದನ್ನು ನಾನು ಆ ಹೊತ್ತಲ್ಲಿ ನೆನಪಿಸುವ ಒಂದು ಪರಿಪಾಠ ಮೊದಲು ಇರಲಿಲ್ಲ. ಇವಾಗ ಆ ಹಂತಕ್ಕೆ ಬಂದಿದ್ದೇನೆ. ಈಗ ಕೆಲವೆಲ್ಲ ಹಂತಗಳನ್ನು ಈ ಜರ್ನಿ ಅಥವಾ ಈ ನಿರಂತರ ಪ್ರಕ್ರಿಯೆಯಲ್ಲಿ ಬೆಳವಣಿಗೆ ಒಂದೊಂದು ಹಂತಗಳು ತುಂಬಾ ನೆನಪಿಸಿದ್ರೆ ಸ್ವಾರಸ್ಯಕರ ಅಥವಾ ತುಂಬಾ ಖುಷಿ ಕೊಡುವಂತದ್ದು ಇರ್ತವೆ. ಅದೇನೆಂದ್ರೆ ಇವಾಗ ಮೊದಲು ಅಡುಗೆ ಕೋಣೆ ಹೋಗುವಾಗ ಅಲ್ಲಿ ಏನಾದ್ರೂ ಬಾಕಿ ಇದ್ರೆ, ಪಾತ್ರೆ ತೊಳೆಯದೇ ಇದ್ರೆ ಅಥವಾ ತುಂಬಾ ಅನ್ನ ನಿನ್ನೆದ್ದು ಹಾಗೇನೆ ಇಟ್ಟಿದ್ರೆ ನನಗೆ ಸಿಟ್ಟು ಬಂದು ನಾನು ಅದನ್ನು ಎಸೆಯುತ್ತಿದ್ದೆ ಹೊರಗಡೆ. ಇದು ಹೇಗೆ ಬಂದ ನಂತರದ ಕಥೆ. ಎಳೆದ್ದು ಎಸೆಯುದು ಮಡಕೆ ಸಮೇತ. ಒಮ್ಮೆ ಮಾಡಿದ್ದೇನೆ ಹಾಗೆ. ಮತ್ತೆ ಅಥವಾ ತೆಂಗಿನ ಮರದ ಬುಡಕ್ಕೆ ಕೊಂಡೋಗಿ ಎಸೆದು ಬರುವುದು, ಅದು ಎಲ್ಲರಿಗೆ ಕಾಣುವ ಹಾಗೆ ಅಂಗಳದ ಬದಿಯಲ್ಲಿ ಎಸೆಯುವುದು, ಯಾಕೆಂದ್ರೆ ಇವಳಿಗೆ ಗೊತ್ತಾಗ್ಲಿ ಅಂತ. ಈಗ ಬೆಳವಣಿಗೆ ಹಂತದಲ್ಲಿ ಏನಾಯ್ತಂದ್ರೆ ಮತ್ತೊಂದು ದಿವಸ ಎಸೆದೆ, ಮತ್ತೆ ಹೆಂಡತಿ ಅದನ್ನು ನೋಡುತ್ತಾಳೆ, ಮೂಡ್ ಹಾಳಾಗ್ತದೆ, ಹೀಗೆ ಅಂತ ನನಗೆ ಅದು ಸಹಿಸ್ಲಿಕ್ಕೆ ಆಗುದಿಲ್ಲಲ್ಲ. ಮತ್ತೆ ಅವಳು ಏನು ಮಾತನಾಡುದಿಲ್ಲ, ಅವಳು ಜಸ್ಟ್ ನೋಡ್ತಾಳೆ, ಸುಮ್ಮನೆ ಇರ್ತಾಳೆ. ಅದಕ್ಕೋಸ್ಕರ ನಾನು ಏನ್ ನನ್ನ ಬೆಳವಣಿಗೆ ಹಂತದ ಒಂದು ಹೆಜ್ಜೆ ನೋಡಿ, ಸ್ಟೆಪ್ ನೋಡಿ, ಎಸೆದೆ ಅಲ್ಲ, ಕೂಡ್ಲೆ ಅವಳು ನೋಡುವುದಕ್ಕಿಂತ ಮೊದಲು ಅದನ್ನು ಪುನಃ ತುಂಬಿಸಿದೆ, ಪ್ಲೇಟಿಗೆ ತುಂಬಿಸಿ ವಾಪಸ್ ತಂದಿಟ್ಟೆ. ಮತ್ತೆ ಅದನ್ನು ಅವಳು ನಾಯಿಗೆ ಹಾಕ್ತಾಳೆ. ಹಾಗೆ ಅದೊಂದು ಹಂತ.
ಅದರಲ್ಲಿ ಇನ್ನೂ ಬೆಳವಣಿಗೆ ಅಂತ ಏನೆಂದ್ರೆ, ಇವಾಗ ಅದನ್ನು ಅಂತ ಏನು ಕೆಲಸ ಬಾಕಿ ಇದ್ದರೆ, ಅಂತದ್ದು ಪೆಂಡಿಂಗ್ ಏನಾದ್ರು ಇದ್ರೆ ನೋಡುವಾಗ ಒಮ್ಮೆ ಸಿಟ್ಟು ಬರ್ತದೆ, ಎಳೆದು ಬಿಸಾಡುವಂತ ಆಗ್ತದೆ. ಆದ್ರೆ ನನಗೆ ಗೊತ್ತಿದಲ್ಲ, ಲಾಸ್ಟ್ ಟೈಮ್ ನಾನು ಪುನಃ ಹೆಕ್ಕಿದ್ದೇನೆ, ಇವತ್ತು ಎಸೆದ್ರೆ ಪುನಃ ಅದು ಹಾಗೇನೆ ಆಗ್ತದೆ. ಹಾಗೆ ಒಂದೊಂದೇ ಹಂತಕ್ಕೆ ಹಂತಕ್ಕೆ ಮೇಲೆ ಬರಲು ಬಂಧುಗಳೇ ಅಲ್ಲಿ ವಿನಮ್ರತೆ ಕೆಲಸ ಮಾಡಿದೆ. ದೇವರ ಹತ್ರ ಹೇಗೂ ಪ್ರಾರ್ಥನೆ ಮಾಡ್ತೇನೆ, ಮತ್ತೆ ಅದನ್ನು ಎಸೆದದ್ದನ್ನು ಮೊದಲಾದ್ರೆ ನಾನು ಎಸೆದಿದ್ದೇನೆ, ಅದು ಏನು ಇನ್ನು ಯಾರು ಮಾತನಾಡ್ಲಿಕ್ಕಿಲ್ಲ ಅದರ ಬಗ್ಗೆ ಅಂತ ಒಂದು ನಾನೇ ತೀರ್ಪು ಕೊಡ್ತಿದ್ದೆ. ಆದ್ರೆ ಬೆಳವಣಿಗೆ ಹಂತದಲ್ಲಿ ನಾನು ಅದನ್ನು ಪುನಃ ಹೆಕ್ಕಿ ಒಳಗಡೆ ಇಡುವಂಥದ್ದು ನನಗೇನೆ ಒಂದು ಒಳ್ಳೆಯ, ಆವಾಗ ಕಷ್ಟ, ತುಂಬಾ ಕಷ್ಟ, ಹೆದರಿಕೆ, ಪುನಃ ಅವಳು ನೋಡ್ತಾಳ ಅಂತ ನಾಚಿಕೆ, ಅವಳಿಗೆ ಗೊತ್ತಾಗಿದೆಯೋ ಏನೋ, ಕೆಲವೆಲ್ಲ ಗೊತ್ತಾಗ್ತದೆ ನಾನು ಏನ್ ಮಾಡಿದ್ದು, ನಾನು ಎಸೆದದ್ದು ಗೊತ್ತಾಗ್ತದೆ, ಪುನಃ ಹೆಕ್ಕಿದ್ದು ಗೊತ್ತಾಗ್ತದೆ. ಆದ್ರೆ ಅದು ಸ್ವಲ್ಪ ದಿವಸದ ನಂತರ ನೋಡಿ, ಇವತ್ತು ಅದೊಂದು ನನಗೆ ಆಸ್ತಿ ಆಗಿದೆ. ಆವತ್ತು ನನಗೆ ಕಷ್ಟ, ಆದ್ರೆ ಇವತ್ತು ನನಗೆ ಅದೊಂದು ಆಸ್ತಿ ಏನಂದ್ರೆ ನಾನು ಅದನ್ನು ಶೇರ್ ಮಾಡ್ಬೋದು, ಇನ್ನೊಬ್ಬರಿಗೆ ಧೈರ್ಯದಿಂದ ಹೇಳ್ಬೋದು, ಇದು ಕಥೆ ಅಲ್ಲ, ಇದು ನಿಜ ಘಟನೆ. ಆದ್ರಿಂದ ದೇವರು ನಾನು ಬೇಡಿದ ಕೂಡಲೇ ನನ್ನ ನ್ಯೂನತೆಗಳನ್ನು ತೆಗೆಯಲಿಲ್ಲ ಅಂತ ಹೇಳಿ ನಾನು ಏನು ಕಂಗಾಲಾಗುವ ಅಗತ್ಯ ಇಲ್ಲ. ಅದು ಅದು ನಾನು ಅನುಭವಿಸ್ಬೇಕಾಗ್ತದೆ. ನನ್ನ ಅನುಭವ ಮಾತ್ರ ಇನ್ನೊಬ್ಬ ವ್ಯಕ್ತಿಯಲ್ಲಿ ಕೆಲಸ ಮಾಡ್ತದೆ. ಆದ್ರಿಂದ ದೇವರು ಕೊಡದೇ ಇದ್ರು, ಕೆಲವೊಂದು ವಿಚಾರಗಳನ್ನು ಬೇಗನೆ ಅವರು ತೆಗೆಯದೇ ಇದ್ರು. ಅದರಲ್ಲಿ ಮುಖ್ಯವಾದ 2-3 ವಿಚಾರಗಳಿವೆ. ಅದರಲ್ಲಿ ಒಂದು ವಿಚಾರ ಏನಂದ್ರೆ, ನನಗೆ ದೇವರ ಮಹತ್ವ ಕೂಡ ಗೊತ್ತಾಗ್ಬೇಕಲ್ಲ. ಸಡನ್ಲಿ ನನಗೆ ಏನಾದ್ರು ಕೊಟ್ರೆ ನಾನು ಅದನ್ನು ಉಳಿಸಿಕೊಳ್ಳುವ ಒಂದು ಒಂದು ಮನಸ್ಸು ನನ್ನಲ್ಲಿಲ್ಲ, ಒಂದು ಗುಣ ನನ್ನಲ್ಲಿಲ್ಲ. ಹಣದ ವಿಚಾರದಲ್ಲಿ ಆಗ್ಲಿ, ಒಂದು ವಸ್ತು ಆಗಲಿ, ಯಾರಾದ್ರೂ ಸಡನ್ಲಿ ಬೇಗನೆ ನಾನು ಕೇಳಿದಾಗ ಕೂಡ್ಲೆ ಕೊಟ್ರೆ ಅದರ ಬೆಲೆ ನನಗೆ ಗೊತ್ತಾಗೋದಿಲ್ಲ. ನಾವು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತೇವೆ. ಕೊಟ್ಟಿದಾರಲ್ಲ, ಅವ್ರ ಹತ್ರ ಇತ್ತು, ಕೊಟ್ಟಿದ್ದಾರೆ, ಇರ್ಲಿ ಅಂತ. ಅದೇ ರೀತಿಯಲ್ಲಿ ವಿನಮ್ರತೆಯ ವಿಚಾರದಲ್ಲಿ ಇರುವಾಗ ದೇವರು ನನಗೆ ಕೆಲವು ನನ್ನ ಸಿಟ್ಟು ಅಥವಾ ನನ್ನ ಲೈಂಗಿಕ ವಿಚಾರಗಳಿಗೆ ಸಂಬಂಧಪಟ್ಟು ನಾನು ಪ್ರಾರ್ಥನೆ ಮಾಡಿದ್ದು, ಆದ್ರೆ ಅಷ್ಟು ತಡವರಿಸಲಿಲ್ಲ ಆ ವಿಚಾರದಲ್ಲಿ. ಆದ್ರೆ ಕೆಲವು ಬೇರೆ ವಿಚಾರಗಳಲ್ಲಿ ಅವರು ನನ್ನ ಹೆದರಿಕೆಯ ವಿಚಾರದಲ್ಲಿ ಕೆಲವು ಸಲ ಅದೊಂದು ಕೂಡ ನನ್ನ ಕೊರತೆ ಆಗಿತ್ತು. ಬೇಗನೆ ಅದು ಹೋಗ್ಲಿಲ್ಲ ಕೆಲವೆಲ್ಲ ವಿಚಾರಗಳಲ್ಲಿ, ತುಂಬಾ ಹೆದರಿಕೆ. ಆದ್ರೆ ಕಷ್ಟದಲ್ಲಿ ಹೋಯ್ತು, ಆವಾಗ ನನಗೆ ಅದರ ಬೆಲೆ ಗೊತ್ತಾಗಿದೆ. ಇವಾಗ ಅದನ್ನು ನಾನು ಪಡೆದುಕೊಳ್ಬೇಕಾದ್ರೆ ದೇವರು ಸಾವಕಾಶವಾಗಿ ಕೊಟ್ಟರು ಕೂಡ ಅದು ತುಂಬಾ ಬೇಗನೆ ಕೊಟ್ರೆ ಅದು ಖಂಡಿತ ಬೆಲೆ ಗೊತ್ತಾಗ್ತಿರ್ಲಿಲ್ಲ. ಈಗ ಬೆಲೆ ಗೊತ್ತಾಗ್ತಾ ಇದೆ. ಇದು ಒಂದು ವಿಚಾರ. ಆದ್ರೆ ಇನ್ನೊಂದು ವಿಚಾರ, ಸಫರಿಂಗ್ ಏನು ಹೇಳ್ತೇವಲ್ಲ ನಾವು, ಕಷ್ಟಪಡುವುದು. ಈ ಜೀವನದಲ್ಲಿಯೂ ಕೂಡ ನಾನು ಈ ನ್ಯೂನತೆಗಳೊಂದಿಗೆ ಬದುಕುವಾಗ ನನ್ನ ಮೇಲೇನೆ ನನಗೆ ಸಿಟ್ಟು ಬರ್ತದೆ, ಬೇಸರ ಆಗ್ತದೆ, ಅಳ್ತೇನೆ, ಯಾಕೆ ಹೀಗೆ ಆಗ್ತದೆ, ನಾನು ಯಾಕೆ ಪುನಃ ಪುನಃ ಇದೇ ತಪ್ಪನ್ನು ಮಾಡ್ತೇನೆ. ಆದ್ರೆ ಬಂಧುಗಳೇ, ಇದು ಒಂದು ನೋವು ಅಲ್ಲ, ಬೆಳವಣಿಗೆಯ ನೋವು ಖಂಡಿತ ಇದೆ. ಈ ನೋವನ್ನು ನಾನು ಹಾದು ಹೋದ್ರೆ ನನಗೆ ಹೊಸ ಬಂಧುವಿಗೆ ಹೇಳ್ಬೋದಲ್ಲ, ನೋಡು ನನಗೆ ಹೀಗೆ ಆಗಿದೆ, ಆದ್ರಿಂದ ಹೀಗೆ ಆದ್ರೂ ಕೂಡ ಕೊನೆಗೆ ನನಗೆ ಒಂದು ಅದರಲ್ಲಿ ಜಯ ಸಿಕ್ಕಿದೆ, ನಿನಗೂ ಅದು ಕೆಲಸ ಮಾಡ್ತದೆ, ನೀನು ಪಟ್ಟಂತ ನಿನಗೆ ಏನೋ ರಿಸಲ್ಟ್ ಸಿಗ್ಲಿಲ್ಲ ಅಂತ ಹೇಳಿ ನೀನು ಬೇಸರ ಪಡ್ಬೇಡ, ಅಥವಾ ಹಿಂದೇಟು ಹಾಕ್ಬೇಡ, ಏನು ಬಿಡ್ಬೇಡ, ಹೀಗೆ ಹೇಳಲಿಕ್ಕೆ ಒಂದು ಆಸ್ತಿ. ಆವತ್ತು ಅದು ಒಂದು ಸಫರಿಂಗ್, ಅದು ಕಷ್ಟ ನನಗೆ, ನಾನು ಅದರಲ್ಲಿ ಕಷ್ಟಪಟ್ಟಿದ್ದೇನೆ. ಆದ್ರೆ ಇವತ್ತು ಅದು ನನಗೆ ಆಸ್ತಿ ಆಗಿದೆ. ಕುಡಿತದ ದಿನಗಳಲ್ಲಿ ನನ್ನ ಕುಡಿತವು ಯಾವ ಮಟ್ಟಕ್ಕೆ ನನ್ನನ್ನು ನೆಲಕ್ಕೆ ಅಪ್ಪಳಿಸುತ್ತೆ ಅಂದ್ರೆ, ನನಗೆ ಏನು ಎಷ್ಟೊಂದು ಕಷ್ಟ, ನಾನು ಸಾಯ್ತೇನೋ ಏನೋ, ಎಷ್ಟೊಂದು ಹೆದರಿಕೆ, ಬಿಡ್ಲಿಕ್ಕೂ ಆಗುದಿಲ್ಲ, ಕುಡಿಲಿಕ್ಕೂ ಆಗುದಿಲ್ಲ. ಆದ್ರೆ ಇವತ್ತು ಅದು ನನಗೊಂದು ಆಸ್ತಿ. ಯಾವುದೇ ವೈದ್ಯರಿಗೂ ಅಥವಾ ಯಾವುದೇ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಗೂ ಒಬ್ಬ ಕುಡುಕನನ್ನು ಕುಡಿತದಿಂದ ಬದುಕಿಸ್ಲಿಕ್ಕೆ ಅಥವಾ ಅವನನ್ನು ಸಾವಿನಿಂದ ಬದುಕುಗೆ ತರಲಿಕ್ಕೆ ಆಗದ ಒಂದು ಕೆಲಸ ಮಾಡಲು ನನಗೆ ಇವತ್ತು ಆಗ್ತದೆ. ಆದ್ರೆ ಆವತ್ತು ನಾನು ಏನು ಸಫರ್ ಮಾಡಿದ್ದೇನೆ, ನಾನು ಏನು ಕಷ್ಟಪಟ್ಟಿದ್ದೇನೆ, ಅದೇ ಇವತ್ತು ಒಂದು ಆಸ್ತಿ ಆಗಿದೆ. ಅದರ ಮೂಲಕ ಒಬ್ಬ ಹೊಸ ಮದ್ಯರೋಗಿ ಹೊಸ ಜೀವನವನ್ನು ಪಡೆಯಲು ಸಾಧ್ಯವಾಗಿದೆ. ಆದ್ರಿಂದ ಈಗ ನನ್ನ ನ್ಯೂನತೆಗಳನ್ನು ನಾನು ದೇವರ ಹತ್ರ ತೆಗೆಯಲು ಬೇಡುವಾಗ ಅವರ ಯೋಜನೆ ಪ್ರಕಾರ ಅದನ್ನು ತೆಗಿತಾರೆ.
ಅದು ಗೊತ್ತಿಲ್ಲ ನಮಗೆ ಯಾಕೆ ಅಂತ. ಕೆಲವೆಲ್ಲ ಗೊತ್ತಾಗ್ತದೆ ಯಾಕೆ ಅಂತ, ಕೆಲವೆಲ್ಲ ಯಾಕಂತ ಗೊತ್ತಾಗೋದಿಲ್ಲ. ಆದ್ರೆ ದೇವರಿಗೆ ಗೊತ್ತಿದೆ ಅಲ್ಲ ಯಾಕೆ ಏನು ಅಂತ. ನಾನು ನನ್ನ ಮಗನಿಗೆ ಸೈಕಲ್ ಬೇಕಂತ ನಾನು ಸೈಕಲ್ 7th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಅವನಿಗೆ ಸೈಕಲ್ ತೆಗೆಸ್ಕೊಟ್ಟೆ. 6th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಅವನು ಹೇಳ್ತಾನೆ ನಾನು ಸ್ಕೂಲ್ಗೆ ಹೋಗ್ತೇನಂತ. ಆದ್ರೆ ಅಲ್ಲಿ ರೋಡ್ ಕ್ರಾಸ್ ಮಾಡುವಾಗ ಅದು ಇದು ಕಷ್ಟ ಇದೆ. ಮತ್ತೆ ಇವನು ಕೂಡ ಅಷ್ಟು ಇವಾಗ ಮೆಚೂರ್ ಆಗ್ಲಿಲ್ಲ, ಅಷ್ಟು ಪರಿಪಕ್ವತೆಗೆ ಬರಲಿಲ್ಲ. ಎಲ್ಲ ಒಬ್ಸರ್ವ್ ಮಾಡಿ ರೋಡಲ್ಲಿ ಹೇಗೆ ಹೋಗ್ಬೇಕು ಅವನಿಗೆ ಗೊತ್ತಿಲ್ಲ. ಆದ್ರಿಂದ ನಾನು ಅವನಿಗೆ ಸೈಕಲ್ ಅನ್ನು ನಮ್ಮ ಮನೆ ಹತ್ತಿರ ಒಂದು ಗ್ರೌಂಡ್ ಇದೆ, ಮನೆ ಹತ್ತಿರ ಒಂದು ಚಿಕ್ಕ ರಸ್ತೆ, ಸ್ವಲ್ಪ ದೂರ ತನಕ ನಾನು ಹೋಗ್ಲಿಕ್ಕೆ ಅವನಿಗೆ ಬಿಡ್ತೇನೆ ವಿನಃ ನಾನು ಪೇಟೆಗೆ ಕೊಂಡೋಗಲು ಅವನಿಗೆ ಸೈಕಲ್ ಕೊಡುವುದಿಲ್ಲ. ಅವನಿಗೆ ದೊಡ್ಡ ಪ್ರಶ್ನೆ ಆಗಿರ್ಬೋದು, ನನ್ಗೆ ಸೈಕಲ್ ಬಿಡ್ಲಿಕ್ಕೆ ಗೊತ್ತಿದೆ, ನಾನು ಹೋಗ್ತೇನೆ ಬರ್ತೇನೆ, ನನ್ನದೇ ಸೈಕಲ್, ನನಗೇನೆ ಗಿಫ್ಟ್ ಕೊಟ್ಟಿದ್ದಾರೆ, ಆದ್ರೆ ನನ್ನ ಡ್ಯಾಡಿ ಯಾಕೆ ಕೊಡುವುದಿಲ್ಲ ಅಂತ ಅವನಿಗೆ ಅದು ದೊಡ್ಡ ಪ್ರಶ್ನೆ ಆಗಿರ್ಬೋದು. ಆದ್ರೆ ನನಗೆ ಅದು ದೊಡ್ಡ ಪ್ರಶ್ನೆ ಅಲ್ಲ. ನನ್ನ ತಂದೆಯಾದ ನನಗೆ ಅದು ನಂಗೆ ಗೊತ್ತಿದೆ ಅಲ್ಲ. ಸೇಮ್ ದೇವರಿಗೆ ಇವತ್ತು ನನ್ನ ನ್ಯೂನತೆಗಳನ್ನು ಯಾವ ಹೊತ್ತಲ್ಲಿ ತೆಗಿಬೇಕು, ಯಾವ ಹೊತ್ತಲ್ಲಿ ತೆಗಿಬಾರ್ದು ಎಂಬುದಕ್ಕೆ ಅವರ ಹತ್ರ ಒಂದು ಖಂಡಿತ ಉತ್ತರ ಇದೆ. ಆ ಉತ್ತರ ಒಂದು ದೊಡ್ಡದೇನಲ್ಲ ಕ್ವಶನ್. ಆದ್ರೆ ನನಗೆ ಮಾತ್ರ ಇವತ್ತು ಅದು ದೊಡ್ಡ ಒಂದು ಸವಾಲಾಗಿ ಕಾಡ್ತದೆ. ಯಾಕೆ ಹೀಗೆ ಮಾಡ್ತಾರೆ ದೇವರು ಇನ್ನು ಅಂತ. ಆದ್ರೆ ಹಾಗೆ ನಾನು ಫೀಲ್ ಮಾಡುವ ಅಗತ್ಯ ಇಲ್ಲ ಎಂಬುದು ಒಂದು ವಿಚಾರ 7ನೇ ಹೆಜ್ಜೆಯಲ್ಲಿ ನಮಗೆ ತಿಳಿತದೆ ಬಂಧುಗಳೇ. ಹಾಗೆ ಬಂಧುಗಳೇ, ನಾನು ಒಟ್ಟಾರೆಯಾಗಿ ಈಗ ನನ್ನ ನಿಲುವನ್ನು ಬದಲಾಯಿಸಬೇಕು. ವಿನಮ್ರತೆ ಎಂದರೆ ನನ್ನ ಪ್ಲಾನ್ ಏನಿದೆ, ನನ್ನ ಯೋಜನೆ ಏನಿದೆ ಅದು ಅಲ್ಲ. ದೇವರ ಯೋಜನೆ ಒಂದು ಇದೆ, ಅದೇ ಕೆಲಸ ಮಾಡ್ತದೆ. ಮೊದಲಾಗಿ ನನ್ನ ಈ ನ್ಯೂನತೆಗಳಿಗೆ ಸಂಬಂಧಪಟ್ಟು ಏನು ನನ್ನ ಅತಿ ಆಸೆ, ಹೆಚ್ಚಿನ ಭದ್ರತೆ, ಹೆಚ್ಚಿನ ಗೌರವ, ಎಲ್ಲ ಇತರರು ನನ್ನನ್ನು ಅರ್ಥ ಮಾಡಿಕೊಳ್ಬೇಕು, ಇತರರು ನನಗೆ ತೊಂದರೆ ಕೊಡಬಾರ್ದು, ಈ ಎಲ್ಲ ಆಶೆಗಳು ಇವೆಲ್ಲ ನಾನು ಆಸೆ ಪಡುವುದು, ಮತ್ತೆ ಅದು ಸಿಗದೇ ಇರುವಾಗ ನಾನು ಅಪ್ಸೆಟ್ ಆಗೋದು, ಇದೆಲ್ಲ ನನ್ನ ಲೆಕ್ಕಕ್ಕಿಂತಲೂ ಹೆಚ್ಚಿನ ಒಂದು ಆಶೆಗಳನ್ನು ನಾನು ಮಾಡುವಂತ ಒಂದು ನನ್ನ ನಿಲುವು, ಮಾನಸಿಕ ಒಂದು ಏನು ಫೈಸಲ ಅಥವಾ ಏನು ತೀರ್ಪು ನನ್ನ ಮನಸ್ಸಲ್ಲಿ ಇದೆ ನೋಡಿ, ಹೀಗೆ ಆಗ್ಬೇಕಂತ. ಈಗ ಅದನ್ನು ಬಿಟ್ಟು ದೇವರ ಯೋಜನೆ ಏನೋ ಇದೆ ಅದನ್ನು ನಾನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಾನು ಓಕೆ ನೀನ್ ಹೇಳ್ತೀಯಾದ್ರೆ ನೋ ಪ್ರಾಬ್ಲಮ್, ನಾನು ವಿನಮ್ರನಾಗ್ತೇನೆ. ಈಗ ನಮ್ಮ ಕೆಲವು ಶಾಲಾ ಕಾಲೇಜುಗಳಲ್ಲಿ ಕೆಲವು ಶಿಕ್ಷಕರನ್ನು ಎಲ್ಲಿಗೆ ಕಳಿಸ್ಬೇಕು, ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಎಲ್ಲಿಗೆ ಯಾವ ಪೋಸ್ಟ್ ಕೊಡಬೇಕು ಅದೆಲ್ಲ ಇದೆ. ಒಂದು ಕ್ರಿಕೆಟ್ ಟೀಮ್ ನಲ್ಲಿಯೂ ಕೂಡ ಯಾರನ್ನು ಕ್ಯಾಪ್ಟನ್ ಮಾಡಬೇಕು ಇದೆಲ್ಲ ಇದೆ. ಆದ್ರೆ ಕೆಲವರಿಗೆ ಅನಿಸ್ಬಹುದು, ಅಯ್ಯೋ ನನಗೆ ಯಾಕೆ ಕ್ಯಾಪ್ಟನ್ ಮಾಡ್ಲಿಲ್ಲ, ನನಗೆ ಯಾಕೆ ಬರೇ ಫೀಲ್ಡರ್ ಆಗಿ ಅಥವಾ ಬೌಲರ್ ಆಗಿ ಇರಿಸಿದ್ರು, ನಾನು ಮಾಡ್ತಿದ್ದೆಲ್ಲ, ನನಗೆ ಅರ್ಹತೆ ಇತ್ತಲ್ಲ ಅಂತ ನಮಗೆ ಅನಿಸ್ತದೆ. ಆದರೆ ಆ ಮ್ಯಾನೇಜ್ಮೆಂಟ್ ಅದನ್ನು ಸೆಟ್ ಮಾಡುವವರು ಅವರಿಗೆ ಕ್ಲಿಯರ್ ಗೊತ್ತಿದೆ ಏನು ಮಾಡಿದ್ರೆ ಏನಾಗ್ತದೆ ಅಂತ. ಅದೇ ರೀತಿಯಲ್ಲಿ ದೇವರಿಗೆ ಕ್ಲಿಯರ್ ಗೊತ್ತಿದೆ ಏನಾದ್ರೆ ಏನಾಗ್ತದೆ ಅಂತ. ಆದ್ರಿಂದ ಅವರು ಅವರ ಯೋಜನೆ ಪ್ರಕಾರ ಮಾಡ್ತಾರೆ. ಆದ್ರೆ ಅದನ್ನು ಮಾಡಲು ಬಿಡುವುದೇ ನನ್ನ ವಿನಮ್ರತೆ. ನಾನು ಅದನ್ನು ಪಾಲಿಸಲು ಪ್ರಯತ್ನ ಪಡುವುದೇ ನನ್ನ ವಿನಮ್ರತೆಯಾಗಿದೆ. ಹಾಗೆ ಬಂಧುಗಳೇ, ಇಲ್ಲಿ ಇವಾಗ ನನ್ನ ನ್ಯೂನತೆಗಳನ್ನು ದೇವರು ತೆಗೆಯುವುದಕ್ಕೆ ಇದನ್ನು ಒಂದು ಪ್ರೋಗ್ರಾಮ್ ಆಫ್ ಡಿಲೀಷನ್ ಅಂತ ಹೇಳ್ತಾರೆ. ಪ್ರೋಗ್ರಾಮ್ ಏನಿದೆ ಇದರಲ್ಲಿ ಹೊಸತನ್ನು ಏನು ಕೂಡಿಸ್ಕೊಳ್ಳಿಕ್ಕೆ ಇಲ್ಲ. ಏನು ಬೇಡದ್ದು ಇದೆ ಅದನ್ನು ತೆಗೆಯುವ ಒಂದು ಕಾರ್ಯಕ್ರಮ ಇದು. ಯಾವುದೇ ಹೆಜ್ಜೆಯನ್ನು ನಾವು ನೋಡಿದ್ರೆ ಒಳಗಡೆ ಏನು ತರುವ ವಿಚಾರ ಇಲ್ಲಿ ಅಗತ್ಯದಲ್ಲ. ಒಳಗಡೆ ಏನು ಬೇಡದ್ದಿದೆ ಅದನ್ನು ತೆಗೆಯುವ ಒಂದು ವಿಚಾರವಾಗಿದೆ. ಈಗ ಒಬ್ಬ ಶಿಲ್ಪಿ ಒಳ್ಳೆಯ ಮೂರ್ತಿಯನ್ನು ಕೆತ್ತನೆ ಮಾಡಿ ಒಳ್ಳೆಯ ಮೂರ್ತಿ ಅವರು ರಚಿಸಿದ ನಂತರ ಅದನ್ನು ನೋಡಿ ಜನರು ಎಷ್ಟು ಸಂತೋಷ ಪಟ್ರು, ಅವರಿಗೆ ಶಾಕ್ ಆಯ್ತು. ಈ ರೀತಿ ಕೂಡ ಒಂದು
ಈ ಶಿಲ್ಪಿ ಕೆತ್ತನೆಯನ್ನು ಮಾಡಿದಾರಲ್ಲ ಅಂತ ಅವ್ರ ಹತ್ರ ಕೇಳಿದ್ರಂತೆ, ನೀವು ಏನ್ ಮಾಡಿದ್ರಿ ಇಷ್ಟು ಒಳ್ಳೆಯ ರೂಪ ಬರ್ಲಿಕ್ಕೆ ಅಂತ. ಅದಕ್ಕೆ ಆ ಶಿಲ್ಪಿ ಹೇಳಿದ್ರು, ನಾನು ಏನು ಮಾಡ್ಲಿಲ್ಲ, ನಾನು ಈ ಒಂದು ಕಲ್ಲು ನಲ್ಲಿ ಏನು ಬೇಡದ್ದಿದೆ ಅನಗತ್ಯದ್ದು ಅದನ್ನು ತೆಗೆದೆ, ಏನು ಬೇಕಾದದ್ದು ಅದು ಒಳಗಡೆ ಆಟೋಮೆಟಿಕ್ ಆಗಿ ಅದೇ ಪ್ರಕಟವಾಯಿತು. ಹಾಗೆ ಬಂಧುಗಳೇ, ನನ್ನ ಈ ಪ್ರೋಗ್ರಾಮ್ ಆಫ್ ಡಿಲಿಷನ್ ಅಂದ್ರೆ ನಾನು ಒಳ್ಳೇದಾಗ್ಬೇಕು, ನಾನು ಒಳ್ಳೆ ರೀತಿಯಲ್ಲಿ ವರ್ತಿಸ್ಬೇಕು, ನಾನು ಚೆನ್ನಾಗಿ ಮಾತನಾಡ್ಬೇಕು, ಇದನ್ನೆಲ್ಲ ನಾನು ಪ್ರಯತ್ನ ಪಡುವ ಅಗತ್ಯ ಇಲ್ಲ. ನಾನು ಕೆಟ್ಟದಾಗಿ ವರ್ತಿಸುವುದು, ನಾನು ಕೆಟ್ಟದಾಗಿ ಮಾತನಾಡುವುದು, ಇದನ್ನು ನಾನು ತೆಗೆಯಲು ಪ್ರಯತ್ನ ಪಟ್ರೆ, ದೇವರು ತೆಗೆಯಲು ನಾನು ಬಿಟ್ರೆ ಅವರಿಗೆ ಆಟೋಮೆಟಿಕ್ ಆಗಿ ಒಳ್ಳೇದು ಹೊರಗೆ ಬರ್ತದೆ. ಹೇಗೆ ಕಲ್ಲಿನಿಂದ ಒಳ್ಳೆಯ ಮೂರ್ತಿ ಹೇಗೆ ಹೊರಗೆ ಬಂತು, ಪ್ರಕಟವಾಯಿತು, ಬೇಡದ್ದನ್ನು ತೆಗ್ದ ಅಷ್ಟೇ. ಆದ್ರಿಂದ ನಮ್ಮ ಈ ಪ್ರೋಗ್ರಾಮ್ ಅಲ್ಲಿ ಅಥವಾ ಈ ಕಾರ್ಯಕ್ರಮದಲ್ಲಿ ನಾನು ಈಗ 4ನೇ ಹೆಜ್ಜೆ ಪಟ್ಟಿ ಮಾಡೋದು ಯಾಕೆ, 5ನೇ ಹೆಜ್ಜೆಯಲ್ಲಿ ಅದನ್ನು ಹೊರಗೆ ಹಾಕ್ಲಿಕ್ಕೆ ಅಲ್ಲ, ಡಿಲೀಟ್ ಮಾಡ್ಲಿಕ್ಕೆ, ನನ್ನ ಮನಸ್ಸಲ್ಲಿ ಏನಿದೆ ಅದು ಇನ್ನೊಬ್ಬ ವ್ಯಕ್ತಿ ಹತ್ರ ನಾನು ಶೇರ್ ಮಾಡ್ಲಿಕ್ಕಲ್ಲ. ಹಾಗೆ 6ನೇ ಹೆಜ್ಜೆಯಲ್ಲಿ ಪಟ್ಟಿ ಮಾಡೋದು ಯಾಕೆ, 7ನೇ ಹೆಜ್ಜೆಯಲ್ಲಿ ಅದನ್ನು ದೇವರು ಹೊರಗೆ ಹಾಕ್ಲಿಕ್ಕೆ, ನಾನು ಬೇಡಿಕೊಳ್ಳಿಕ್ಕೆ. ಅದೇ ರೀತಿಯಲ್ಲಿ 8ನೇ ಹೆಜ್ಜೆಯಲ್ಲಿ ನಾನು ಪಟ್ಟಿ ಮಾಡ್ತೇನೆ, ಹಾನಿ ಮಾಡಿದವರಿಗೆ ನಾನು ಪರಿಹಾರ ಕೊಡ್ಲಿಕ್ಕೆ. ಅದರಲ್ಲಿಯೂ ಕೂಡ ನಾನು ಏನ್ ಮಾಡ್ತೇನೆ, ನನ್ನ ಹಾನಿ ಮಾಡಿದ ವ್ಯಕ್ತಿಗಳ ಸಂಖ್ಯೆಯನ್ನು ಡಿಲೀಟ್ ಮಾಡ್ತಾ ಹೋಗ್ತೇನಲ್ಲ, ಕಡಿಮೆ ಮಾಡ್ತಾ ಹೋಗ್ತೇನೆ, ಪರಿಹಾರ ಕೊಟ್ಟು 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 ಕಡಿಮೆ ಮಾಡ್ತಾ ಹೋಗ್ತೇನೆ ವಿನಃ ನನ್ನ ಒಳಗಡೆ ಏನೋ ಅದು ತರುವಂತ ಯಾವುದೇ ಕಾರ್ಯಕ್ರಮ ಇದು ಅಲ್ಲ. ಹೀಗೆ ಹೇಳ್ತಾರೆ ಪ್ರೋಗ್ರಾಮ್ ಆಫ್ ಡಿಲಿಷನ್ ಅಂತ. ಆದ್ರಿಂದ ಬಂಧುಗಳೇ, ನಾನು ಈಗ 7ನೇ ಹೆಜ್ಜೆಯಲ್ಲಿ ಎಷ್ಟು ತುಂಬಾ ಇದೆ ಅಲ್ಲ, ನನ್ನ ಯಾವುದು ಈ ಹರೀಶ್ ಅಡ್ವೈರಿಗಳು ಹೇಳ್ತಾರೆ, ನಮ್ಮಲ್ಲಿ 7 ಡೆಡ್ಲಿ ಸಿನ್ಸ್ ಹೇಳ್ತಾರಲ್ಲ, ಮಾನವ ವೈಫಲ್ಯಕ್ಕೆ ಕಾರಣವಾದ 7 ಪಾಪಗಳು ಏನಿವೆ, ಅವುಗಳಲ್ಲಿ ನನಗೆ ಯಾವುದು ಸಮಸ್ಯೆ ಕೊಡ್ತದೆ ಎಂಬುದನ್ನು ನಾನು ಖಂಡಿತವಾಗಿ ನೋಡ್ಬೋದಲ್ಲ. ಅದು ನನಗೆ ನೋಡ್ಲಿಕ್ಕೆ ಆಗಿದೆ. ನನ್ನ ಹೆಮ್ಮೆ, ಪ್ರೈಡ್, ಸ್ವಾಭಿಮಾನ, ಸ್ವಪ್ರತಿಷ್ಠೆ, ಅಹಂ ಏನ್ ಹೇಳ್ತೇವೆ ಅದು, ಅಥವಾ ಲೋಭ, ಹಣ ಸಂಪತ್ತಿನ ಒಂದು ಅತಿ ಆಸೆ, ಅಥವಾ ಕಾಮದಾಸೆ, ಸಿಟ್ಟು, ಅಥವಾ ಹೊಟ್ಟೆ ಬಾಕತನ, ಅಥವಾ ಮತ್ಸರ, ಹೊಟ್ಟೆ ಕಿಚ್ಚು, ಆಲಸ್ಯ, ಇವುಗಳೆಲ್ಲ ನನಗೆ ವಿನಮ್ರತೆ ಯಾಕೆ ಬೇಕು. ಈಗ ಹೊಟ್ಟೆ ಬಾಕತನ, ನನಗೆ ಪ್ರಾಬ್ಲಮ್ ಇದೆ ಆರೋಗ್ಯದ್ದು. ಈ ಹೊಟ್ಟೆ ಬಾಕತನಕ್ಕೂ ವಿನಮ್ರತೆಗೂ ಏನು ಸಂಬಂಧಪ್ಪ ಎಂಬ ಒಂದು ಪ್ರಶ್ನೆ ಬರ್ತದೆ. ಆದ್ರೆ ನನ್ನ ಅನುಭವ ಹೇಗೆ ಅಂದ್ರೆ ಬಂಧುಗಳೇ, ನಾನು ಏನು ಡಾಕ್ಟ್ರು ಹೇಳಿದ್ದಾರೆ ಆ ಪ್ರಕಾರ ಫುಡ್ ತಕೊಳ್ಳದೇ ಇದ್ರೆ, ನನ್ನ ಖುಷಿ ಪ್ರಕಾರ ಹೊಟ್ಟೆ ಬಾಕತನದ ಈ ಒಂದು ವ್ಯಕ್ತಿತ್ವ ದೋಷದಿಂದ, ನ್ಯೂನ್ಯತೆಯಿಂದಾಗಿ, ಕೊರತೆ ನಂದು, ಅದು ನನಗೆ ಬೇಡ ಬೇಡ ಅಂದ್ರೂ ತಿಂತೇನಲ್ಲ ನಾನು. ಅದರಿಂದಾಗಿ ಏನಾಗ್ತದೆ ಅಂದ್ರೆ, ನನ್ನ ಮೂಡ್ ಸರಿ ಇರುವುದಿಲ್ಲ, ದೈಹಿಕವಾಗಿ ಆರೋಗ್ಯ ಸರಿ ಇಲ್ಲದಿದ್ರೆ ಮಾನಸಿಕವಾಗಿ ಕೂಡ ನಾನು ಸರಿ ಇರೋದಿಲ್ಲ. ಮತ್ತೆ ಇರಿಟೇಷನ್ಗೆ ಒಳಗಾಗ್ತೇನೆ, ಮತ್ತೆ ರೇಗಾಡ್ತೇನೆ. ಮನೆಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಚಿಕ್ಕಪುಟ್ಟ, ಸರಿ ನಿದ್ದೆ ಬರುದಿಲ್ಲ ರಾತ್ರಿ, ಬೆಳಿಗ್ಗೆ ಏನಾದ್ರೂ ಅದು ಇದು ಮನೆಯಲ್ಲಿ ಪೆಂಡಿಂಗ್ ವರ್ಕ್ ಕಂಡ್ರೆ ನನಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇಲ್ಲಿ ಕ್ಲೀನ್ ಇಲ್ಲ. ಹಾಗಾದ್ರೆ ನನ್ನ ಅಲ್ಲಿ ಏನಾಗ್ತದೆ ಅಂದ್ರೆ, ಇನ್ನೊಂದು ವ್ಯಕ್ತಿತ್ವ ದೋಷ ಇದು ಏನಿದೆ ನಂದು, ಇನ್ನೊಂದು ಸಿಟ್ಟು ಮಾಡಿಕೊಳ್ಳುವ ನನ್ನ ಗುಣ ಏನಿದೆ ಅದು ಮೇಲಕ್ಕೆ ಬರ್ತದಲ್ಲ. ಅದರ ಮೂಲ ಎಲ್ಲಿ, ಈ ವಿಪರೀತ ತಿನ್ನೋದ್ರಿಂದ, ಅದು ಡೈರೆಕ್ಟ್ಲಿ ಕನೆಕ್ಟೆಡ್ ಅದಕ್ಕೆ. ಹಾಗೆ ಬಂಧುಗಳೇ, ನಾನು ಅದನ್ನು ಕೂಡ ನನ್ನಿಂದ ಸಾಧ್ಯ ಇಲ್ಲ ಕಂಟ್ರೋಲ್ ಮಾಡಲು. ಮದ್ಯಪಾನ ಕೂಡ ಆಗ್ಲಿಲ್ಲ, ಹೊಟ್ಟೆ ಬಾಕತನ ಕೂಡ ಆಗ್ಲಿಲ್ಲ, ದೇವರು ಅದನ್ನು ಕಂಟ್ರೋಲ್ ಮಾಡ್ತಾರೆ. ಆದ್ದರಿಂದ ದೇವರ ಹತ್ರ ನಾನು ನನ್ನ ಪ್ರಾರ್ಥನೆಯಲ್ಲಿ ಅದನ್ನು ಕೂಡ ಆಡ್ ಮಾಡಿದ್ದೇನೆ. ಬೆಳಿಗ್ಗೆ ಎದ್ದ ಕೂಡಲೇ ನಾನು ಬೆಡ್ ಮೇಲೇನೆ ಕುತ್ಕೊಂಡು ಫಸ್ಟ್ ಪ್ರೇಯರ್ ನನ್ನದಿರ್ತದೆ, ದೇವ ಇವತ್ತು ನಾನು ಈ ವಿಚಾರಗಳಿಂದ ದೂರ ನಿಲ್ಲಲು ನನಗೆ ನೀನು ಕೃಪೆ ನೀಡು. ಬೆಳಿಗ್ಗೆ ಎದ್ದ ಕೂಡಲೇ ನನ್ನ ಅಲ್ಲಿ ಮೊದಲೆಲ್ಲ ನಾನು ಎದ್ದು ಬ್ರಷ್ ಮಾಡಿ ನಂತರ ನನ್ನ ಟೇಬಲ್ ನ ಎದುರು ಗೋಡೆಗೆ ಒಂದು ಪಟ್ಟಿಯನ್ನು ಅಂಟಿಸಿದ್ದೇನೆ. ಅದರಲ್ಲಿ ಒಂದು 7-8 ವಿಚಾರಗಳಿವೆ, ಅದಕ್ಕೆ ಸಂಬಂಧಪಟ್ಟು ಪ್ರಾರ್ಥನೆ ಮಾಡ್ತಿದ್ದೆ. ಆದ್ರೆ ಇವಾಗ ದೇವರ ಹತ್ರ ಬೇಡುವುದಂದ್ರೆ ನಾನು ಅದಕ್ಕೆ ಟೈಮ್ ಇಲ್ಲ. ಎಲ್ಲಿಯೂ ಹೇಗೂ ಯಾವ ಸಂದರ್ಭದಲ್ಲಿಯೂ ನಾನು ಅದನ್ನು ಮಾಡ್ತೇನೆ. ಆ ಪ್ರಾರ್ಥನೆ ಮಾಡಲು ನನಗೆ ಹಕ್ಕು ಇದೆ. ದೇವರ ಹತ್ರ ಯಾವಾಗ ಎಲ್ಲಿಯೂ ನಾನು ಪ್ರಾರ್ಥನೆ ಮಾಡ್ಬೋದು. ಸ್ನಾನ ಮಾಡುವಾಗ್ಲೂ ಮಾಡ್ಬೋದು, ಊಟ ಮಾಡುವಾಗ್ಲೂ ಮಾಡ್ಬೋದು. ಚಿಕ್ಕ ಚಿಕ್ಕ ಕಿರು ಪ್ರಾರ್ಥನೆಗಳನ್ನು ಅವನು ಎದುರು ನಾನು ಇಡ್ತಾ ಇರ್ತೇನೆ. ಅದು ಕೆಲಸ ಮಾಡ್ತದೆ ಬಂಧುಗಳೇ. ನಾನು ಇವಾಗ್ಲೇ ಕೆಲವು ಸಭೆಗಳಲ್ಲಿ ಶೇರ್ ಮಾಡಿದ್ದೇನೆ. ನಾನು ನನ್ನ
ಆ ನಾನು ವಿಮಾ ಕಂಪನಿಗೆ ಕೆಲಸ ಮಾಡ್ತೇನೆ. ಆ ಒಳಗಡೆ ಹೋಗುವಾಗ ನನಗೆ ಹೆದರಿಕೆ ಬರ್ತದೆ. ಅದರಿಂದ ನಾನು ನನ್ನ ಬ್ರಾಂಚ್ ಆಫೀಸ್ ಏನಿದೆ ಅಲ್ಲಿಂದ 1 ಫರ್ಲಾಂಗ್ 100 ಮೀಟರ್ ದೂರ ನಿಂತು ಅಲ್ಲಿ ಮೊದಲು ನಾನು ಪ್ರಾರ್ಥನೆ ಮಾಡಿ ಹೋದ ಕೆಲವು ದಿವಸಗಳಿವೆ ದೇವರ ಹತ್ರ. ನಾನು ಈಗ ಆಫೀಸ್ ಒಳಗಡೆ ಹೋಗ್ತೇನೆ, ಅಲ್ಲಿ ಆಫೀಸ್ ಕ್ಲರ್ಕ್ಗಳು ಸರಿಯಾಗಿ ಸ್ಪಂದಿಸದಿದ್ರೆ ನನಗೆ ತುಂಬಾ ಸಿಟ್ಟು ಬರ್ತದೆ. ನಾನು ಅವರ ಹತ್ರ ಮಾತನಾಡೋದಕ್ಕಿಂತ ಮೊದಲೇ ನಾನು ಇಲ್ಲಿ ಮನಸ್ಸಲ್ಲಿ ಜಗಳಾಡುವುದುಂಟು ಅವರೊಡನೆ. ಆದ್ರಿಂದ ನಾನು ಇವತ್ತು ಏನಿದ್ರು ವಿನಮ್ರನಾಗಿ ಮೊದಲು ಅವ್ರು ಏನ್ ಹೇಳ್ತಾರೆ ಅದನ್ನು ಕೇಳುವ ಹಾಗೆ ಮಾಡು. ಮತ್ತೆ ನನ್ನ ಏನೆಲ್ಲ ಕೆಲಸ ಇದೆ ಅದನ್ನು ನೀನು ನೋಡ್ಕೋ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಬಂಧುಗಳೇ, 100ಕ್ಕೆ 100 ಕೆಲಸ ಮಾಡಿವೆ. 100ಕ್ಕೆ 100 ಆವತ್ತು ಕೆಲಸಗಳು ನನಗೇನೆ ವಿಸ್ಮಯವಾಗುವ ರೀತಿಯಲ್ಲಿ ಕೆಲಸಗಳು ಆಗಿವೆ. ಆದ್ರಿಂದ ಬಂಧುಗಳೇ, ನಾನು ನನ್ನ ಪ್ರಾರ್ಥನೆಯನ್ನು ಯಾವ ಸಂದರ್ಭದಲ್ಲಿಯೂ ಎಲ್ಲಿಯೂ ಮಾಡಬಹುದು. ಆದರೆ ನನ್ನ ಪ್ರಾರ್ಥನೆ ಏನೆಂದರೆ, ನಾನು ಏನ್ ಮಾಡ್ಬೇಕು, ದೇವರು ನನ್ನ ಜೊತೆಯಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ನಾನು ಹಾನಿಯಾಗದ ಹಾಗೆ, ನನ್ನ ಸಂಗಡಿಗರಿಗೆ ನನ್ನ ಉಪಯೋಗ ಏನಿದೆ ಅವರಿಗೆ, ನನ್ನ ಮನೆಯಲ್ಲಿ ಆಗಲಿ, ನನ್ನ ಆಫೀಸಲ್ಲಿ ಆಗಲಿ, ನನ್ನ ಕಸ್ಟಮರ್ ನಮ್ಮ ಗ್ರಾಹಕರಿಗಾಗಲಿ, ನನ್ನ ಗ್ರಾಹಕರಿಗೆ ನಾನು ವಿಮೆಯನ್ನು ಮಾರ್ತೇನೆ, ಹೌದು. ಆದ್ರೆ ದೇವರು ಆ ಗ್ರಾಹಕರಿಗೋಸ್ಕರ ನನ್ನನ್ನು ಏಜೆಂಟ್ ಮಾಡಿದ್ದಾರೆ. ನಾನು ಕಂಪನಿ ಏಜೆಂಟ್ ಅಲ್ಲ, ನಾನು ದೇವರ ಏಜೆಂಟ್. ಅದನ್ನು ನಾನು ನೆನಪಿಸಬೇಕಾಗ್ತದೆ. ಯಾಕೆಂದ್ರೆ ಆ ಗ್ರಾಹಕ ನನ್ನ ಸಂಗಡಿಗ, ದೇವರ ಸೃಷ್ಟಿ ಅವರು. ಅವರಿಗೆ ನಾನು ಏನು ನನ್ನಿಂದ ಉಪಯೋಗವಾಗ್ಲಿಕ್ಕಿದೆ ಅದು ನನ್ನ ವ್ಯಕ್ತಿತ್ವ ದೋಷದಿಂದಾಗಿ ಅದರಲ್ಲಿ ಏನೂ ಕಡಿಮೆತನ ಆಗ್ಬಾರ್ದು. ನಾನು ಕೆಲವು ಸಲ ಸ್ಟ್ರಿಕ್ಟ್ ಇರ್ತೇನೆ, ನೀವು ಇವಾಗ ಯಾಕೆ ಬಂದ್ರಿ, ನಾನು ನಿಮ್ಗೆ ಹೇಳಿದ್ದಲ್ಲ ನಂದು ಟೈಮ್ ಇದಲ್ಲ ಅಂತ. ಹೀಗೆಲ್ಲ ನನ್ನ ವ್ಯಕ್ತಿತ್ವ ದೋಷಗಳು ಮೇಲಕ್ಕೆ ಬರ್ತವೆ ಕೆಲವು ಸಲ. ಆವಾಗ ಬಂಧುಗಳೇ, ನಾನು ಇವಾಗ ಇಲ್ಲಿ ಒಂದು ಮಾತಿದೆ, ದೇವರ ಮಕ್ಕಳ ಬಗ್ಗೆ ನೀನು ಕಾಳಜಿ ವಹಿಸಿದ್ರೆ ದೇವರು ನಿನ್ನ ಕಾಳಜಿ ವಹಿಸ್ತಾರೆ. ಇಫ್ ಯು ಟೇಕ್ ಕೇರ್ ಆಫ್ ಗಾಡ್ಸ್ ಕಿಡ್ಸ್, ಗಾಡ್ ವಿಲ್ ಟೇಕ್ ಕೇರ್ ಆಫ್ ಯು. ಈ ಒಂದು ಮಾತು ನನ್ನ ವ್ಯವಹಾರದಲ್ಲಿ ನಾನು ಸದಾ ಪಾಲಿಸಲು ಪ್ರಯತ್ನ ಪಡ್ತೇನೆ. ಇವತ್ತು ನಾನು ವ್ಯವಹಾರ ಮಾಡುವಾಗ ನಾನು ಒಂದೇ ಪ್ರಯತ್ನ ಪಡುವುದು, ಅದು ತುಂಬಾ ಖುಷಿ ಕೊಡ್ತದೆ. ಮತ್ತೆ ಬಂಧುಗಳೇ, ಪ್ರಯತ್ನ ಏನೆಂದ್ರೆ, ಈಗ ಒಬ್ಬ ಗ್ರಾಹಕ ಬಂದ, ನನ್ನ ಆಫೀಸ್ ಒಳಗೆ ಬರ್ತಾ ಇದ್ದಾನೆ, ಅವನು ಏನೇ ಕೇಳಲಿ, ಅವನು ಬೇಕಾದ್ರೆ ಇನ್ನೊಬ್ಬ ಏಜೆಂಟ್ ಹತ್ರ ಹೋಗಿ ಎಲ್ಲ ಪ್ರಯತ್ನ ಪಟ್ಟು ಕಡೆಗೆ ಆಗದೆ ನನ್ನಲ್ಲಿಗೆ ಬಂದಿದ್ದಾನೆ. ಇಂಥ ಎಲ್ಲ ಘಟನೆಗಳಾಗಿವೆ. ಆ ಹೊತ್ತಲ್ಲಿ ಬಂಧುಗಳೇ, ಮೊದಲು ನನಗೆ ಗೊತ್ತಿರ್ತದಲ್ಲ, ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದಿದ್ದಾನೆ, ಇವಾಗ ಯಾಕೆ ನಾನು ಹೇಳ್ಬೇಕು. ಮತ್ತೆ ಅವನನ್ನು ನಾನು ಇದು ಮಾಡ್ತಿದ್ದೆ, ಸರಿಯಾಗಿ ಸೇವೆ ಕೊಡ್ತಿರ್ಲಿಲ್ಲ, ಸರ್ವಿಸ್ ಕೊಡ್ತಿರ್ಲಿಲ್ಲ. ಪಾಪ ಬೇಸರದಿಂದ ಹೋದವರು ಇದ್ದಾರೆ. ಆದ್ರೆ ಇವಾಗ ಹಾಗೆ ಅಲ್ಲ, ಅವನು ಎಲ್ಲಿ ಹೋಗ್ಲಿ ಏನೇ ಆಗ್ಲಿ ನನ್ನಲ್ಲಿಗೆ ಬಂದಿದ್ದಾನೆ. ಆದ್ರೆ ದೇವರು ಕಳಿಸಿದ್ದಾರೆ, ದೇವರ ಸೃಷ್ಟಿ ಅವನು, ದೇವರ ಮಗ ಅವನು. ಅವನ ಉಪಯೋಗಕ್ಕೆ ನನ್ನ ಯಾವುದೇ ಚಾರಿತ್ರ್ಯ ಕೊರತೆ ಚಾರಿತ್ರ್ಯ ದೋಷ ನನ್ನ ವ್ಯಕ್ತಿತ್ವ ದೋಷ ಅಡ್ಡಿ ಆಗ್ಬಾರ್ದು. ಆದ್ರಿಂದ ನಾನು ಅವನಿಗೆ ಯಾವ ರೀತಿಯ ಸೇವೆ ಕೊಡ್ಲೇಬೇಕು. ಇದು ನಾನು ಮನೆ ಕೆಲಸಕ್ಕೆ ಬರುವವರೊಡನೆ ಮಾಡಲು ಪ್ರಯತ್ನ ಪಡ್ತೇನೆ. ನನಗಿಂತ ದೊಡ್ಡ ಆಫೀಸರ್ಗಳಿಗೊಡನೆಯೂ ಕೂಡ ವರ್ತಿಸುವಾಗ ಪ್ರಯತ್ನ ಪಡ್ತೇನೆ. ಎಲ್ಲರೊಡನೆ ನಾನು ಬಿಟ್ಟು ನನ್ನ ಸೈಡ್ ಅಲ್ಲಿ ಯಾರಿದ್ದಾರೆ, ಬಸ್ಸಲ್ಲಿರ್ಲಿ, ಆಫೀಸಲ್ಲಿರ್ಲಿ, ಲೈನಲ್ಲಿರ್ಲಿ, ಮಧ್ಯ ದಾರಿಯಲ್ಲಿರ್ಲಿ, ಎಲ್ಲಿಯೂ ಕೂಡ ನಾನು ಅಲ್ಲಿ ವಿನಮ್ರನಾಗಿ ದೇವರ ಇಚ್ಛೆಯ ಕೆಲಸವನ್ನು ಮಾಡಲು ನಾನು ಪ್ರಯತ್ನ ಪಡ್ತೇನೆ. ಇದರಲ್ಲಿ ಮಾತ್ರ ಮತ್ತೆ ಒಂದು ಇಷ್ಟು ಖುಷಿ ಆಗ್ತದೆ, ನಾನು ಮಾಡಿದೆ ಅಲ್ಲ, ನಾನು ಮೊದಲನಾಗಿ ವರ್ತಿಸ್ಲಿಲ್ಲ ಅಲ್ಲ ಇವತ್ತು. ಅವನು ಸಂತೋಷದಿಂದ ಹೋಗ್ತಾನೆ, ಅವನು ಇನ್ನೋಸೆಂಟ್ ಇರ್ತಾನೆ. ನನಗೆ ತುಂಬಾ ಜ್ಞಾನ ಇದೆ. ಈಗ ಒಂದು ಪ್ರೋಗ್ರಾಮ್ MC ಮಾಡುವಾಗ ನನಗೆ ತುಂಬಾ ಜ್ಞಾನ ಇದೆ, ಆದ್ರೆ ಆ ಮನೆಯವರಿಗೆ ಪಾಪ ಜ್ಞಾನ ಇರುವುದಿಲ್ಲ. ಅದರಲ್ಲಿ ಅವರು ಕೆಲವೆಲ್ಲ ಹೇಳುವಾಗ ನನಗೆ ನೆಗಾಡ್ಲಿಕ್ಕೆ ಬರ್ತದೆ. ಆದ್ರೆ ನಾನು ನೆಗಾಡುವುದಲ್ಲ, ನಾನು ಅವರಿಗೆ ಓಕೆ ಮಾಡೋಣ ಹೀಗೆಲ್ಲ ಹೇಳುವಾಗ ಅವರಿಗೆ ಎಷ್ಟು ಖುಷಿ ಆಗ್ತದೆ ಬಂಧುಗಳೇ. ಆ ಖುಷಿ ನನಗೆ ಒಂದು ಗಿಫ್ಟ್. ಅದ್ರ ಬೆಲೆ ಗೊತ್ತಿರ್ಲಿಲ್ಲ ಮೊದಲು.
ಆ ಅದನ್ನು ನಾನು ಕಳ್ಕೊಂಡಿದ್ದೇನೆ ತುಂಬಾ ಸಂದರ್ಭಗಳಲ್ಲಿ. ಅದು ಆ ಅವಕಾಶ ಮತ್ತೆ ಸಿಗುದಿಲ್ಲ. ಆದ್ರೆ ಅದನ್ನು ಅನುಭವಿಸಿದವರಿಗೆ ಗೊತ್ತಿದೆ ಅದರ ಬೆಲೆ ಎಷ್ಟಿದೆ. ಈಗ ಕೆಲವೊಂದು ಫಿಲ್ಮ್ ಅಲ್ಲಿ ನೋಡ್ತೇವೆ, ಮುದಿ ಪ್ರಾಯದವರು, ಚಿಕ್ಕ ಮಕ್ಕಳು ರಸ್ತೆ ದಾಟುವಾಗ ಒಬ್ಬ ವ್ಯಕ್ತಿ ಅವರನ್ನು ಕೈ ಹಿಡಿದುಕೊಂಡು ರಸ್ತೆ ದಾಟಿಸಿ ವಾಪಸ್ ಬರುವುದು. ಆ ಮುದಿ ಪ್ರಾಯದವರು ಮತ್ತೆ ಹೋಗ್ತಾನಿರ್ತಾರೆ, ಮಕ್ಕಳು ಹೋಗ್ತಾನಿರ್ತಾರೆ ಅವರಷ್ಟಕ್ಕೆ, ಅವರನ್ನು ನೋಡುವುದು. ನೋಡಿ ಬಂಧುಗಳೇ, ಅದರಲ್ಲಿ ಇರುವ ಆನಂದ ಬೇರೆ ಯಾವುದೇ ಒಂದು ದೊಡ್ಡ ಸನ್ಮಾನದಲ್ಲಿ ಇಲ್ಲ. ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ತುಂಬಾ ಆನಂದ ಇದೆ. ಇದು ನನಗೆ ಅನುಭವ ಆಗಿದೆ. ಆದ್ರೆ ಅದರಲ್ಲಿ ಅದನ್ನು ಮಾಡ್ಬೇಕಾದ್ರೆ ನಾನು ಡೈಲಿ ನನ್ನನ್ನು ಟ್ಯೂನ್ ಅಪ್ ಮಾಡ್ಬೇಕಾಗ್ತದೆ ನಾನು ದೇವರ ಹತ್ರ. ಯಾಕೆಂದ್ರೆ ನಾನು ಅದೇ ಪ್ರಕಾಶ್, ನಿನ್ನೆ ನಾನು ಸರಿಯಾಗಿದ್ದೆ, ಆದ್ರೆ ಇವತ್ತು ನಾನು ಪುನಃ ನನ್ನ ದೋಷಗಳು ಮೇಲಕ್ಕೆ ಬರ್ತವೆ. ಆದ್ರಿಂದ ಇದು ಜರ್ನಿ, ಇದು ಪ್ರಯಾಣ. ಈ ಪ್ರಯಾಣದಲ್ಲಿ ನಿರಂತರವಾಗಿ ನಾನು ದೇವರ ಹತ್ರ ಬೆಳಿಗ್ಗೆ ಎದ್ದು ಆಗಲಿ, ಮಧ್ಯಾಹ್ನ ಆಗ್ಲಿ, ಸಾಯಂಕಾಲ ಆಗ್ಲಿ, ಪ್ರತಿ ಕ್ಷಣದಲ್ಲಿಯೂ ಕೂಡ ಎಷ್ಟಾಗ್ತದೆ ಅಷ್ಟು ದೇವರ ಹತ್ರ ನಾನು ಬೇಡಿದ್ರೆ ಅಷ್ಟು ನನಗೆ ಅವರ ಯೋಜನೆ, ಅವರ ಇಚ್ಛೆಯ ಪ್ರಕಾರ ಜೀವನ ಮಾಡಲು ಇದು ಸಿಗ್ತದೆ, ಏನು ಬಲ ಸಿಗ್ತದೆ. ಅದಕ್ಕೆ ಹೇಳ್ತಾರಲ್ಲ ಪ್ರಾರ್ಥನೆಯಲ್ಲಿ ಒಂದು ಮಾತಿದೆ, ನಾನು ಇಲ್ಲಿಂದ ಹೊರಗಡೆ ಹೋಗುವಾಗ 7ನೇ ಹೆಜ್ಜೆಯ ಪ್ರಾರ್ಥನೆಯಲ್ಲಿ ಒಂದು ವಾಕ್ಯ ಬರ್ತದೆ, ನಾನು ಇಲ್ಲಿಂದ ಹೊರಗೆ ಹೋಗುವಾಗ ನಿನ್ನ ಮಾರ್ಗದರ್ಶನ, ನಿನ್ನ ಆಜ್ಞೆಯನ್ನು ಪಾಲಿಸಲು ನನಗೆ ಶಕ್ತಿ ಕೊಡು ಅಂತ. ನಾವು ಅದನ್ನು ಹೊರಗಡೆ ಹೋಗುವಾಗ ಅಂದ್ರೆ ನಾನು ಪ್ರಾರ್ಥನಾ ಲೋಕದಲ್ಲಿ ಇರ್ತೇನಲ್ಲ. ಈಗ ಬೆಳಿಗ್ಗೆ ಎದ್ದು ಮನೆಯಲ್ಲಿ ಇರ್ತೇನೆ, ಪ್ರಾರ್ಥನೆ ಮಾಡುವಾಗ ನನ್ನ ಬೆಡ್ ಮೇಲೆ ಇದ್ದೇನೆ. ಪ್ರಾರ್ಥನೆ ಮಾಡುವಾಗ ನಾನು ದೇವರ ಹತ್ರ ಕೇಳುದು, ದೇವ ನಾನು ಇವತ್ತಿನ ದಿವಸ ಯಾರೊಡನೆಯೂ ನನ್ನ ಈ ವ್ಯಕ್ತಿತ್ವ ದೋಷಗಳು ಮೇಲೆ ಬಾರದ ಹಾಗೆ ನಿನಗೆ ಕೃಪೆ ನೀಡು ಎಲ್ಲ ಪ್ರಾರ್ಥನೆ ಮಾಡಿ, ನಾನು ಇಲ್ಲಿಂದ ಹೊರಗಡೆ ಹೋಗುವಾಗ ಏನು ನೀನು ಮಾರ್ಗದರ್ಶನ ಕೊಡ್ತೀಯ ಅದನ್ನು ಪಾಲಿಸಲು ನೀನು ನನಗೆ ದಯಪಾಲಿಸು ಅಂದ್ರೆ, ನಾನು ಆ ಬೆಡ್ ನಿಂದ ಹೊರಗೆ ಬಂದೆ. ಬೆಡ್ ನಲ್ಲಿ ಕುತ್ಕೊಂಡವನು ಹೊರಗೆ ಬರುವಾಗ ನನ್ನ ಹೆಂಡತಿ, ಮಕ್ಕಳು, ನನ್ನ ಕೆಲಸ, ನಾಯಿಯಲ್ಲಿ ಸಿಟೌಟ್ ಅಲ್ಲಿ ಕುತ್ಕೊಂಡಿರ್ತದೆ, ಅದು ನೋಡಿ ಸಿಟ್ಟು ಬರ್ತದೆ. ಅದನ್ನೆಲ್ಲ, ಅದು ಹೊರಗಿನ ಪ್ರಪಂಚ ಅಂದ್ರೆ ಅದು, ಒಳಗಿನ ಪ್ರಪಂಚ ಅಂದ್ರೆ ಪ್ರಾರ್ಥನಾ ಲೋಕ. ಹಾಗೆ ನಾನು ಹೊರಗಡೆ ಬರುವಾಗ ನನಗೆ ತುಂಬಾ ಪ್ರಪಂಚ ವಿಶಾಲವಾಗಿದೆ. ಅದೇ ರೀತಿಯಲ್ಲಿ ನಾನು ಬಂಧುಗಳೇ ಕೆಲವು ಸಲ ಆಫೀಸ್ ಹತ್ರ ಅಲ್ಲಿ ಎಲ್ಲಿ ಆದ್ರೂ ಕೂತ್ಕೊಂಡು ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮುಗಿದ ನಂತರ ಏನಂದ್ರೆ, ಇಲ್ಲಿಂದ ನಾನೀಗ ಹೊರಡ್ತಾ ಇದ್ದೇನೆ ಅಂದ್ರೆ ಹೊರಗೆ ಹೋಗ್ತಾ ಇದ್ದೇನೆ, ಇನ್ನು ಮುಂದಕ್ಕೆ ಹೋಗುವಾಗ ನೀನು ಏನು ಮಾರ್ಗದರ್ಶನ ಕೊಡ್ತೀಯ ಅದನ್ನು ಪಾಲಿಸಲು ನನಗೆ ನೀನು ದಯಪಾಲಿಸು. ಇದು ಒಳ್ಳೇದುಂಟು ನೋಡಿ. ಈಗ ಮಾರ್ಗದರ್ಶನ ಕೂಡ ಅವನ ಹತ್ರನೇ ಕೇಳೋದು, ಅದನ್ನು ಪಾಲನೆ ಮಾಡಲು ಶಕ್ತಿಯನ್ನು ಕೂಡ ಅವನ ಹತ್ರನೇ ಕೇಳೋದು. ಇದು ಅಲ್ಲಿವರೆಗೆ ದೇವರು ಉದಾರ ಮನಸ್ಸಿನಿಂದ ನಮಗೆ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ ನೋಡಿ. ಈಗ ಒಬ್ಬ ಸಾಲ ಕೇಳಿದ್ರೆ, ನನಗೆ ಒಂದು ಸಾಲ ಬೇಕು, ನನಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಸಾಲ ಬೇಕಾದ್ರೆ ನಾನು ಒಬ್ಬನ ಹತ್ರ ಹೋಗಿ ಸ್ವಲ್ಪ ಸಾಲ ಕೊಡು ಮಾರ ಅಂತ ಕೇಳೋದು. ಸಾಲ ಕೊಟ್ಟ, ಮತ್ತೆ ಅವನ ಹತ್ರನೇ ನಾನು ಯಾವ ಬಿಸ್ನೆಸ್ ಮಾಡ್ಬೇಕಂತ ಕೇಳು ಮಾರೆ, ಇದು ಹೇಳು ಮಾರ ಅಂತ ಅವನ ಹತ್ರನೇ ಕೇಳೋದು. ಮತ್ತೆ ಆ ಬಿಸ್ನೆಸ್ ಮಾಡಲು ಸ್ವಲ್ಪ ಹೆಲ್ಪ್ ಮಾಡು ಅಂತ ನಾನು ಅವನ ಹತ್ರನೇ ಕೇಳುದು. ಆಗ ಅವನು ಏನ್ ಎಣಿಸ್ಯಾನು, ಇವನ್ ಯಾವ ಸಾಲ ಕೂಡ ಕೇಳ್ತಾನೆ, ಪುನಃ ಬಿಸ್ನೆಸ್ ಮಾಡಲು ಹೆಲ್ಪ್ ಕೂಡ ನಾನೇ ಮಾಡ್ಬೇಕಂತೆ, ಹೋಗ್ಮಾರೆ ನಿನ್ನಂತ ಹೇಳುವನು ಅವನು. ಆದ್ರೆ ದೇವ್ರು ಹಾಗೆಲ್ಲ, ನನ್ನಲ್ಲಿ ಪ್ರಾಬ್ಲಮ್ ಇದೆ ದೇವ, ನನ್ನಲ್ಲಿ ನ್ಯೂನತೆಗಳಿವೆ, ಅದನ್ನು ನೀನು ತೆಗೆದು ಹಾಕು. ಮತ್ತೆ ನೀನು ತೆಗೆದು ಹಾಕುವಾಗ ನೀನು ಏನು ಹೇಳ್ತಿ ಅದನ್ನು ನಾನು ಮಾಡಬೇಕು, ಅದು ಏನು ಮಾಡ್ಬೇಕಂತ ನೀನೇ ಹೇಳು, ಪ್ಲಸ್ ಅದನ್ನು ಮಾಡಲು ನೀನೇ ಶಕ್ತಿ ಕೊಡು. ಎಷ್ಟು ಒಳ್ಳೆಯ ಇದು, ಒಂದು ಸಲುಗೆ ಅಲ್ಲ, ಒಂದು ಎಷ್ಟು ಒಳ್ಳೆಯ ಬಾಂಧವ್ಯ ನೋಡಿ. ದೇವರು ಮತ್ತು ನನ್ನೊಡನೆ ಎಷ್ಟು ಒಳ್ಳೆಯ ಒಂದು ಅವಕಾಶ ನನಗೆ ಇದೆ ನೋಡಿ. ಆ ಅವಕಾಶವನ್ನು ನಾನು ಖಂಡಿತವಾಗಿ ಉಪಯೋಗಿಸಲು ದೇವರು ಧಾರಾಳವಾಗಿ ನನಗೆ ಅವಕಾಶ ಇದು ತಯಾರಿದ್ದಾರೆ. ಹಾಗೆ ಬಂಧುಗಳೇ, ಈ ಪ್ರಾರ್ಥನೆಯ ಮೂಲಕ ನಾನು ನನ್ನ ದಿನವನ್ನು ಅಥವಾ ನನ್ನ ಯಾವುದೇ ಕೆಲಸವನ್ನು ನಾನು ಸ್ಟಾರ್ಟ್ ಮಾಡ್ಬೋದು. ಇವಾಗ ವಿನಮ್ರತೆ, 7ನೇ ಹೆಜ್ಜೆಯಲ್ಲಿ ವಿನಮ್ರತೆಯು ಮುಖ್ಯವಾಗಿದೆ. ಅದು ಯಾಕೆ ಎಂಬ ಒಂದು ಪ್ರಶ್ನೆ ಬರುವಾಗ, ಈಗ ವ್ಯವಹಾರದಲ್ಲಿ 1ಕ್ಕೆ 1 ಫ್ರೀ ಅಂತ ಹೇಳ್ತಾರಲ್ಲ, ಆ ರೀತಿ
ಈಗ ವಿನಮ್ರತೆಯನ್ನು ಇದು ಒಳಗೆ ತರ್ಲಿಕ್ಕೆ, ನನ್ನ ಒಳಗಡೆ ಏನಿಲ್ಲ ವಿನಮ್ರತೆ ಇಲ್ಲ, ತರ್ಲಿಕ್ಕೆ ನಾನು ಬೇಡ. ಆದ್ರೆ ಏನೋ ಮನಸ್ಸಿಲ್ಲದ ಮನಸ್ಸಿಂದ ನಾನು ಒಪ್ಪಿದ್ದು. ಇವನ್ನು ಕುಡಿತ ಕೂಡ ಬಿಡ್ಲಿಕ್ಕೆ ಬೇಡ, ಕಡೆಗೆ ದಾರಿ ಇಲ್ಲದೆ ನಾನು ಬಿಟ್ಟದ್ದು. ಅದೇ ರೀತಿಯಲ್ಲಿ ನನ್ನ ವ್ಯಕ್ತಿತ್ವ ದೋಷಗಳನ್ನು ಬಿಡ್ಲಿಕ್ಕೆ ನನಗೆ ಎಲ್ಲಿ ಬೇಕಿತ್ತು? 6ನೇ ಹೆಜ್ಜೆ ಮಾಡುವಾಗ ನನಗೆ ಸ್ವಲ್ಪ ಆದ್ರೂ ಸಿಟ್ಟು ಬೇಕು. ದಾರಿ ಮಧ್ಯದಲ್ಲಿ ಯಾರಾದ್ರೂ ನನ್ನನ್ನು ಹಾರ್ನ್ ಹಾಕದೆ ಓವರ್ಟೇಕ್ ಮಾಡುವಾಗ ಅವ್ರ ಹತ್ರ ಜಗಳಾಡ್ಲಿಕ್ಕೆ ನನಗೆ ಸಿಟ್ಟು ಬೇಕಲ್ಲ. ಯಾಕೆಂದ್ರೆ ಸೈಡಲ್ಲಿ ಹೆಂಡತಿ ಮಕ್ಕಳು ಕೂತಿರ್ತಾರೆ, ಅವರೆದುರು ನಾನು ಏನು ಪ್ರಯೋಜನ ಇಲ್ಲ. ವಿನಮ್ರತೆ ಅಂದ್ರೆ ಏನು? ಅಸಹಾಯಕತೆಯ ಕೂಗು ಹೆಲ್ಪ್. ನಾನು ಪ್ರಯೋಜನ ಇಲ್ಲದ ವ್ಯಕ್ತಿ. ನಾನು ತಲೆಬಾಗಿದ್ರೆ, ನಾನು ವಿನಮ್ರನಾದ್ರೆ ನನ್ನ ಸುತ್ತ ಇದ್ದವರು ಇವನಿಗೆ ಯಾವುದಕ್ಕೂ ಪ್ರಯೋಜನ ಇಲ್ಲದ ವ್ಯಕ್ತಿ ಅಂತ ಭಾವಿಸ್ತಾರೆ ಎಂಬ ಭಾವನೆ ನನ್ನಲ್ಲಿತ್ತು. ಆದ್ರಿಂದ ನನಗೆ ಸ್ವಲ್ಪ ಆದ್ರೂ ನನ್ನ ಗಂಡಸ್ಥಾನ ತೋರಿಸ್ಲಿಕ್ಕೆ ಬೇಕು. ಆದ್ರಿಂದ ನನಗೆ ಬಿಡ್ಲಿಕ್ಕೆ ಮನಸ್ಸಿರ್ಲಿಲ್ಲ. ಈಗ ನೋಡಿ, ಲೈಂಗಿಕತೆ ವಿಚಾರ ನಾನು ಆನ್ಲೈನ್ ಅಲ್ಲಿ ಮಾತನಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಒಂದು ಮುಕ್ತವಾಗಿ ಹೇಳುವ ವಿಚಾರ ಏನೆಂದರೆ, ಇದು ಸ್ವಾಭಾವಿಕವಾಗಿ ನನ್ನ ಒಳಗಡೆ ಆಸೆ ಆಕಾಂಕ್ಷೆಗಳು ಇದ್ದೇವೆ. ಆದ್ರೆ ಅದರ ಜೊತೆ ಇನ್ನೊಂದು ಇದೆ, ನನಗೆ ಬಿಡ್ಲಿಕ್ಕೂ ಬೇಡ ಅದನ್ನು. ಅಲ್ಲಿ ಕ್ವಶನ್ ಬರ್ತದೆ ನನಗೆ, ನಾನು ಸಿದ್ಧನಿದ್ದೇನಾ? ನನಗೆ ಬಿಡ್ಲಿಕ್ಕೆ ಬೇಕಾ? ಅಥವಾ ನನಗೆ ನನ್ನ ಸಿಟ್ಟು ಸ್ವಲ್ಪ ತೋರಿಸ್ಲಿಕ್ಕೆ, ಜಗಳಾಡ್ಲಿಕ್ಕೆ? ಯಾಕೆಂದ್ರೆ ನನ್ನ ತಪ್ಪಿದ್ರೆ ನಾನು ಜಗಳಾಡೋದಿಲ್ಲ, ಆದ್ರೆ ಬೇರೆಯವರೇ ತಪ್ಪು ಮಾಡುವಾಗ ನಾನು ಯಾಕೆ ಬಿಡ್ಬೇಕು ಎಂಬ ಒಂದು ಪ್ರಶ್ನೆ ಬರ್ತದೆ. ಆದ್ರೆ ನನ್ನಂತ ಮಧ್ಯ ರೋಗಿಗೆ ಜಸ್ಟಿಫೈಡ್ ಆಂಗರ್ ಅಂದ್ರೆ ನನ್ನ ನ್ಯಾಯಯುತವಾದ ಕೋಪ ಕೂಡ ನನಗೆ ಹೇಳಿದ್ದಲ್ಲ. ಅದು ನನ್ನನ್ನು ಇನ್ನೂ ಮೂಡ್ ಹಾಳು ಮಾಡ್ತದೆ. ನಾನು ಇನ್ನೂ ಇದಾಗ್ತೇನೆ. ನಾನು 100ಕ್ಕೆ 100 ನಾನು ಸರಿ ಇದ್ದು ಎದುರಿನವ ಸರಿ ಇಲ್ಲ. ದಾರಿ ಮಧ್ಯೆ ಹೋಗುವಾಗ ಏನೋ ರಾಂಗ್ ಸೈಡ್ ಅಲ್ಲಿ ಬಂದ ನನಗೆ ಅಲ್ಲಿಯೂ ಕೂಡ ನಾನು ಸಿಟ್ಟು ಮಾಡಿದ್ರೆ ಏನಾಗ್ತದೆ ಅಂದ್ರೆ, ನನ್ನ ಸಿಟ್ಟಿನಿಂದ ನಾನು ಅವನ ಹತ್ರ ಜಗಳಾಡ್ಲಿಕ್ಕೆ ಹೋಗಿ ಕಡೆಗೆ ಪರಿಸ್ಥಿತಿ ಹೀಗೆ ಆಯ್ತಂದ್ರೆ ನನ್ನದೇ ಮಿಸ್ಟೇಕ್ ಆಯ್ತು. ಯಾಕಂದ್ರೆ ಜಗಳಾಡುವಾಗ ನಾನು ಬೇಡದೆಲ್ಲ ಮಾತುಗಳನ್ನ ಆಡಿದಿ, ಅವನು ನನ್ಗೆ ಯಾವ್ದು ಕೇಳ್ದ, ಓಕೆ ಆಕ್ಸಿಡೆಂಟ್ ಆಯ್ತು, ಹೌದು, ತಾಗಿತ್ತು, ಹೌದು, ನೀನು ಈ ಎಲ್ಲ ಮಾತಾಡಿದ್ಯಲ್ಲ ನನಗೆ, ಹಾಗೆ ಹೀಗೆ ಬೈದ್ಯಲ್ಲ, ಅದು ಅದಕ್ಕೆ ನಾನು ಏನ್ ಮಾಡ್ಬೇಕಂತ ಗೊತ್ತಿದೆ ನಿನ್ಗೆ ಅಂದ್ರೆ ಆ ರೀತಿ ಬರ್ತದೆ. ಅದು ಸಿಟ್ಟಿನ ಬರದಲ್ಲಿ ನನ್ನಂತ ಮಧ್ಯರೋಗಿಗೆ ಅಥವಾ ನನಗೆ ಏನಾಗ್ತದೆ ಅಂದ್ರೆ ಕಂಟ್ರೋಲ್ ಇಲ್ಲ ಕಡೆಗೆ. ಆದ್ದರಿಂದ ಬಂಧುಗಳೇ, ಅಲ್ಲಿ ವಿನಮ್ರತೆ ಬರ್ಬೇಕಾದ್ರೆ ಸುಲಭ ಇಲ್ಲ. ತಪ್ಪು ಅವನ್ ಮಾಡಿದ್ದಾನೆ, ನಾನು ವಿನಮ್ರನಾಗ್ಬೇಕಂದ್ರೆ ಹೇಗೆ? ಇಲ್ಲಿ ಹೇಳ್ತಾರಲ್ಲ, ಏನೇ ಮಿಸ್ಟೇಕ್ ಆದ್ರೂ ತಪ್ಪು ಪ್ರಾಬ್ಲಮ್ ನಮ್ಮ ಒಳಗಡೆ ಇದೆ. ಏನೇ ಸಮಸ್ಯೆ ಬಂದ್ರು ಅದನ್ನ ಅರ್ಥ ಮಾಡಿಕೊಳ್ಳಕ್ಕೆ ಕಷ್ಟ ಆಗ್ತಿದೆ. ಹೊರಗೆ ಎದುರಿನ ವ್ಯಕ್ತಿ ತಪ್ಪು ಮಾಡಿದ್ದಾನೆ, ಸಮಸ್ಯೆ ನನ್ನ ಒಳಗಡೆ ಇದೆ ಅಂದ್ರೆ ಏನು ಪ್ರಾಬ್ಲಮ್, ಏನು ನನಗೆ ಅದನ್ನು ಹೇಳಿ ಅಂದ್ರೆ ಅದಕ್ಕೆ ಉತ್ತರ ಏನೆಂದ್ರೆ, ಸಮಸ್ಯೆ ಏನೆಂದ್ರೆ ನಾನು ಒಳಗಿಂದ ಒಳಗಡೆ ಡಿಸ್ಟರ್ಬ್ ಆಗಿದ್ದೇನೆ, ಕಿರುಕುಳಕ್ಕೆ ಒಳಪಟ್ಟಿದ್ದೇನೆ, ಕುದೀತಾ ಇದ್ದೇನೆ. ಇದು ನನ್ನ ಪ್ರಾಬ್ಲಮ್. ಆದ್ರಿಂದ ನಾನು ಇಂಥ ಸಂದರ್ಭಗಳಲ್ಲಿಯೂ ಕೂಡ ನ್ಯೂಟ್ರಲ್, ಈ ಪ್ರೋಗ್ರಾಮ್ ಏನಿದೆ ನನ್ನನ್ನು ನ್ಯೂಟ್ರಲ್ ಮಾಡುವಂತ ಪ್ರೋಗ್ರಾಮ್ ಅಲ್ಲ, ಲೆಟ್ ಗೋ, ಬಿಟ್ಟು ಬಿಡುವಂತ ಪ್ರೋಗ್ರಾಮ್ ಅಲ್ಲ. ನ್ಯೂಟ್ರಲ್ ಆಗ್ಬೇಕಾದ್ರೆ ನನ್ನಲ್ಲಿ ವಿನಮ್ರತೆ ನನಗೆ ಬೇಕು. ನಾನು ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ವಿನಮ್ರತೆಯನ್ನು ಪಾಲಿಸಲು ಪ್ರಯತ್ನ ಪಡುವಾಗ, ದೇವರ ಕೃಪೆ ಕೇಳುವಾಗ ಏನಾಯ್ತಂದ್ರೆ, ನನ್ನಲ್ಲಿ ಏನಾಗ್ತಾ ಇದೆ ಅಂದ್ರೆ, ಕೆಲವಾರು ಸಂದರ್ಭಗಳಲ್ಲಿ ಆಟೋಮೆಟಿಕ್ ಆಗಿ ನಾನು ಸೈಲೆಂಟ್ ಆಗಿರ್ತೇನೆ. ಇದು ಒಂದು ಆಸ್ತಿಯಾಗಿ ಮಾರ್ಪಾಟ ಆಗ್ತಾ ಇದೆ. ಆವಾಗ ನಾನು ಶ್ರಮ ಪಡ್ಬೇಕಂತ ಇಲ್ಲ ಅಲ್ಲಿ ವಿನಮ್ರನಾಗಲು. ಎದುರು ನಾವು ತಪ್ಪು ಮಾಡಿದ್ದಾನೆ ಅಥವಾ ಏನೋ ಹೆಚ್ಚು ಕಮ್ಮಿ ಆಯ್ತು, ಅಲ್ಲಿ ನಾನು ಸೈಲೆಂಟ್ ಆಗಿರಲು ನಾನು ದೊಡ್ಡ ಏನು ಕಷ್ಟಪಡುವ ಅಗತ್ಯ ಇಲ್ಲ. ನೋಡಿ, ಒಂದು ವೇಳೆ ನಾನು ಅದನ್ನು ಪ್ರಾಕ್ಟೀಸ್ ಮಾಡದೇ ಇದ್ದಿದ್ರೆ ಜೀವನದುದ್ದಕ್ಕೂ ನಾನು ಪ್ರತಿ ಸಂದರ್ಭದಲ್ಲಿ ಕಿರುಕುಳಕ್ಕೆ ಒಳಪಡ್ತಿದ್ದೆ, ಡಿಸ್ಟರ್ಬ್ ಆಗ್ತಿದ್ದೆ. ಆದ್ರೆ ಈ ವಿನಮ್ರತೆಯನ್ನು ಪ್ರಾಕ್ಟೀಸ್ ಮಾಡಿದ್ರಿಂದ ಇವಾಗ ನನ್ಗೆ ಸುಲಭ ಆಯ್ತಲ್ಲ. ಈಗ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಶುರುವಿನಲ್ಲಿ ಮಾತ್ರ, ದೊಡ್ಡ ಅಲ್ಲ ಯಾವುದೇ ವ್ಯವಹಾರದಲ್ಲಿ ಶುರುವಿನಲ್ಲಿ ಅವರಿಗೆ ಕಷ್ಟ ಆಗ್ತದೆ ಅದನ್ನು ಒಮ್ಮೆ ನೆಟ್ಟಗೆ ನಿಲ್ಲಿಸ್ಲಿಕ್ಕೆ. ಮತ್ತೆ ಮತ್ತೆ ಅವರಿಗೆ ಬೇಡ ಬೇಡ ಎಂದ್ರು ಅಲ್ಲಿ ವ್ಯವಹಾರ ಕುದುರ್ತಾ ಇರ್ತದೆ, ಬರ್ತಾ ಇರ್ತಾರೆ ಗ್ರಾಹಕರು, ಇವರಿಗೆ ಪುರ್ಸೋತಿರೋದಿಲ್ಲ ಅವರಿಗೆ ಮಾಡಿಕೊಡ್ಲಿಕ್ಕೆ. ಆಟೋಮೆಟಿಕ್ ಆಗಿ ಕೂತಲ್ಲಿ ಅವರಿಗೆ, ಈಗ ದೊಡ್ಡ ಕಂಪನಿಯಲ್ಲಿ ನಮ್ಗೆ ಗೊತ್ತಿದೆ ಕೂತಲ್ಲಿ ಎಷ್ಟು ಬಿಲಿಯ ಕಟ್ಲೆ ಲಾಭವನ್ನು ಒಂದು ದಿವಸಕ್ಕೆ, ಒಂದು ತಿಂಗಳಿಗೆ, ದಿವಸಕ್ಕೆಲ್ಲ ಪಡೀತಾರೆ ಅಂತ.
ಹಾಗೇನೆ ವಿನಮ್ರತೆಯನ್ನು ನಾನು ಪ್ರಾಕ್ಟೀಸ್ ಮಾಡಿದ್ರೆ ಮುಂದಕ್ಕೆ ಅದು ಆಟೋಮೆಟಿಕ್ ಆಗಿ ದೊಡ್ಡ ಆಸ್ತಿಯಾಗಿ ಅದು ಖಂಡಿತ ನಮ್ಮಲ್ಲಿ ಕೆಲಸ ಮಾಡ್ತದೆ. ಹಾಗೆ ಬಂಧುಗಳೇ, ಯಾಕೆ ವಿನಮ್ರತೆ ಬೇಕಂದ್ರೆ ಮುಂದೆ ತುಂಬಾ ಇದೆ ಅಲ್ಲ ಜೀವನ. ಇವಾಗ ತುಂಬಾ ದೇವರು ಆಯ್ಕೆ ಮಾಡಿದ ವ್ಯಕ್ತಿ ಅಂದ್ರೆ ನನ್ನ ಮೂಲಕ ತುಂಬಾ ಕೆಲಸ ಆಗ್ಲಿಕ್ಕಿದೆ. ನನ್ನ ಸಂಗಡಿಗರಿಗೆ ನಾನು ತುಂಬಾ ಹೆಲ್ಪ್ ಆಗ್ಲಿಕ್ಕೆ ಇದ್ದೇನೆ. ಅವಾಗೆಲ್ಲ ನನಗೆ ಮೊದಲಾಗಿ ವಿನಮ್ರತೆ ಬೇಕು. ಅದು ನನಗೆ ಈ ಹೆಜ್ಜೆಯಿಂದ ಸಿಗ್ತದೆ. ಆದ್ದರಿಂದ ಬಂಧುಗಳೇ, ಯಾರು ಏನೇ ಹೇಳಲಿ ನಾನು ಮಾತ್ರ ಸದಾ ಸೇಮ್ ವ್ಯಕ್ತಿಯಾಗಿ ಇರ್ಬೇಕಾದ್ರೆ ನನ್ನಲ್ಲಿ ವಿನಮ್ರತೆ ಇರಬೇಕು. ಯಾವುದೇ ಸಮಸ್ಯೆ ಬರಲಿ, ಯಾರು ನನ್ನ ಬಗ್ಗೆ ಯಾವುದೇ ರೀತಿಯಲ್ಲಿ ವರ್ತಿಸಲಿ, ಹೇಳಲಿ, ಏನೇ ಮಾಡಲಿ, ಸದಾ ನನ್ನಲ್ಲಿ ಮಾತ್ರ ನಾನು ಸೇಮ್ ವ್ಯಕ್ತಿ, ಒಂದೇ ರೀತಿ. ನನಗೆ ತೊಂದರೆ ಕೊಟ್ಟವರಿಗೂ ನಾನು ಒಂದೇ ರೀತಿ, ಕೊಡದವರಿಗೂ ನಾನು ಒಂದೇ ರೀತಿ, ನನಗೆ ಅನ್ಯಾಯ ಮಾಡಿದವರಿಗೆ ನಾನು ಕ್ಷಮಿಸಿದ ನಂತರ ಕೂಡ ನಾನು ಅವರನ್ನು ಮೊದಲಿನ ಹಾಗೆ ನೋಡುವ ಒಂದೇ ರೀತಿಯಾಗಿ ಇರಬೇಕಾದ್ರೆ ನನ್ನಲ್ಲಿ ಆ ಪ್ರಮಾಣದ ವಿನಮ್ರತೆ ಖಂಡಿತ ಬೇಕಾಗಿದೆ. ಈ ವಿನಮ್ರತೆ ದೇವರು ಮಾತ್ರ ನನಗೆ ಕೊಡಲು ಸಾಧ್ಯ. ಎಲ್ಲರಿಗೂ ಈ ವಿನಮ್ರತೆ ಸಿಗಲಿ ಎಂದು ಹೇಳಿ ಬಂಧುಗಳೇ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಪ್ರಕಾಶ್ ಸರ್, ತುಂಬಾ ಧನ್ಯವಾದಗಳು. ಒಂದು ಒಳ್ಳೆಯ ಒಂದು ಅನುಭವ ಹಾಗೂ ವಿವರಣೆಯನ್ನು ನೀಡಿದ್ದೀರಿ. ತಮಗೆ ಗುಂಪಿನ ಪರವಾಗಿ ಧನ್ಯವಾದಗಳು ಸರ್. ಅವರು ಹೇಳಿದಾಗೆ ಪ್ರೋಗ್ರಾಮ್ ಆಫ್ ಡಿಲೀಷನ್ ಅಂತ ಹೇಳಿದ್ರು. ಸೊ ಇದೆಲ್ಲ ನನಗೆ ಒಂದು ಹೊಸ ವಿಚಾರ. ಸೊ ನನ್ನಂತ ಒಂದು ಹೊಸಬನಿಗೆ ಇಂಥ ಒಂದು ಸಭೆಯಲ್ಲಿ ನನಗೆ ತುಂಬಾ ಒಂದು ನಿಜವಾಗ್ಲು ವಿಷಯಗಳು ಗೊತ್ತಾಗ್ತದೆ. ಅಂದ್ರೆ ಅವ್ರು ಹೇಳಿದ್ರು ಆ ಒಂದು ಶಿಲ್ಪಿ ಹೇಗೆ ಆ ಒಂದು ಶಿಲೆಯನ್ನು, ಸೊ ಅದರಲ್ಲಿ ಅವನು ಎಕ್ಸ್ಟ್ರಾ ಆಡ್ ಮಾಡೋದಿಲ್ಲ, ಬಟ್ ಅದರಲ್ಲಿ ಏನ್ ಬೇಡ ಅದನ್ನು ತೆಗಿತಾನೆ. ಸೊ ನಾನು ಕೂಡ ಅಷ್ಟೇ, ನನ್ನಲ್ಲಿ ಸದ್ಗುಣಗಳು ದೇವರು ಕೊಟ್ಟಿದ್ದಾರೆ, ಅದೇ ನನ್ನ ದುರ್ಗುಣಗಳನ್ನು ನಾನು ಹೇಗಾದ್ರೂ ಡಿಲೀಟ್ ಮಾಡ್ಬೇಕು. ಸೊ ತುಂಬಾ ವಿಚಾರಗಳು ಹೇಳಿದ್ರು, ಪ್ರಾರ್ಥನೆ ಬಗ್ಗೆ ಹೇಳಿದ್ರು, ಮತ್ತೆ ಜಸ್ಟಿಫೈಡ್ ಆಂಗರ್ ಅದು ಕೂಡ ನನ್ನ ಮನಸ್ಸಲ್ಲಿತ್ತು. ಅಂದ್ರೆ ಬೇರೆಯವರು ತಪ್ಪು ಮಾಡುವಾಗ ನಾನು ಅಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಾ. ಸೊ ಇದೆಲ್ಲ ತುಂಬಾ ಒಂದು ಒಳ್ಳೆಯ ಮಾತುಗಳು, ನಿಜವಾಗ್ಲೂ ಒಂದು ಅದ್ಭುತವಾದ ಒಂದು ಅನುಭವ ನೀಡಿದ್ದಾರೆ. ಅವರಿಗೆ ಗುಂಪಿನ ಪರವಾಗಿ ಧನ್ಯವಾದಗಳು. ಹಾಗೆ ಬಂಧುಗಳೇ, ಇನ್ನು 2 ನಿಮಿಷ ಕಾಲಾವಕಾಶ ಇದೆ. ಯಾರಿಗಾದ್ರೂ ಅವರ ಅನಿಸಿಕೆಗಳನ್ನು ಇಲ್ಲಿ ಹೇಳುವಂತ ಅವಕಾಶ ಇದೆ, ಮಾತಾಡಿ ಬಂಧುಗಳೇ. ನಮಸ್ಕಾರ ಬಂಧುಗಳೇ.